Good morning, students. So, in the previous class, we have learned about NPSR and gain ratio problems. So, new profit sharing ratio and gain ratio. For it will be asked for 6 marks. So, previous class we know NPSR and gain ratio mele problems solve ಮಾಡಿದ್ದೇವೆ. So, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಗುಡ್ ವಿಲ್ ಅಂತ ಬರುತ್ತೆ. ಸೊ ಗುಡ್ ವಿಲ್ ಅಲ್ಲಿ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಬರುತ್ತೆ. ಸೊ ಗುಡ್ ವಿಲ್ ಅನ್ನ ಹೇಗೆ ಟ್ರೀಟ್ ಮಾಡ್ತೀವಿ, ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಅಂತ ಬರುತ್ತೆ. ಸೊ ಈಗಾಗಲೇ ನೀವು ಗುಡ್ ವಿಲ್ ಬಗ್ಗೆ ಕೇಳಿದಿರಿ. ಗುಡ್ ವಿಲ್ ಅಂದ್ರೆ ಏನು, ರೆಪ್ಯುಟೇಷನ್ ಆಫ್ ದ ಬಿಸ್ನೆಸ್ ಅಂತ ಹೇಳಿದ್ದೀನಿ. ಸೊ ಬಿಸ್ನೆಸ್ ನ ಒಂದು ರೆಪ್ಯುಟೇಷನ್ ಆಗಿರುತ್ತೆ, ಗುಡ್ ನೇಮ್ ಆಗಿರುತ್ತೆ, ಫೇಮ್ ಆಗಿರುತ್ತೆ. ಸೊ ಗುಡ್ ವಿಲ್ ಅನ್ನ ನಾವೇನ್ ಮಾಡ್ತೀವಿ, ರಿಟೈರ್ಮೆಂಟ್ ಅಲ್ಲೂ ಯೂಸ್ ಮಾಡ್ತೀವಿ. ಸೊ ನಾವು ಈಗಾಗಲೇ ಅದನ್ನ ಯೂಸ್ ಮಾಡಿದೀವಿ. ಎಲ್ಲಿ ಯೂಸ್ ಮಾಡಿದೀವಿ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತೀವಿ, ಹೊಸ ಪಾರ್ಟ್ನರ್ ಬರ್ತಾರೆ, ಬಿಸ್ನೆಸ್ ಗೆ ಬರ್ತಾರೆ ಹೊಸ ಪಾರ್ಟ್ನರ್. ಸೊ ಅವಾಗ ಏನ್ ಮಾಡ್ತಾರೆ, ಗುಡ್ ವಿಲ್ ಶೇರ್ ಅನ್ನ ಕೂಡ ತಗೊಂಡ್ ಬರ್ತಾರೆ. ಸೊ ಅದೇ ರೀತಿ ಏನಾಗುತ್ತೆ, ರಿಟೈರ್ಮೆಂಟ್ ಅಲ್ಲೂ ಬರುತ್ತೆ. ಸೊ ಇಲ್ಲಿ ಯಾರು ಬಿಟ್ಟು ಹೋಗ್ತಾ ಇರ್ತಾರೆ, ಸೊ ಯಾವ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾ ಇರ್ತಾನೆ ಅಥವಾ ಡೆತ್ ಆಗ್ತಾ ಇರುತ್ತೆ, ಸೊ ಅವನ ಶೇರ್ ಆಫ್ ಗುಡ್ ವಿಲ್ ಏನಿರುತ್ತೆ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಹಳೆ ಪಾರ್ಟ್ನರ್ಸ್ಗಳು ಅಥವಾ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂತ ಏನ್ ಕರೀತಾರೆ, ಸೊ ಆ ಪಾರ್ಟ್ನರ್ಸ್ಗಳು ಅದನ್ನ ಅವನಿಗೆ ಕೊಡ್ಬೇಕಾಗುತ್ತೆ. ಅವನ ಶೇರ್ ಆಫ್ ಗುಡ್ ವಿಲ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಅವರ ಗೇನ್ ರೇಷಿಯೋ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಅವನ ಶೇರ್ ಎಷ್ಟು ತಗೊಂಡಿರ್ತಾರೆ, ಅವನ ಶೇರ್ ಅಲ್ಲಿ ಎಷ್ಟು ಗೇನ್ ಅವ್ರು ಪಡಿತಾ ಇರ್ತಾರೆ, ಸೊ ಆ ರೇಷಿಯೋ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಅವರು ಅವನಿಗೆ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ಗುಡ್ ವಿಲ್ ನ ಮೀನಿಂಗ್ ಅನ್ನು ಕೊಟ್ಟಿದ್ದಾರೆ. ರಿಟೈರಿಂಗ್ ಪಾರ್ಟ್ನರ್ ಈಸ್ ಪೇಡ್ ಬೈ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಆಸ್ ದೇ ಎಕ್ವೈರ್ ಆಲ್ ಹೀಸ್ ಶೇರ್ಸ್ ಇನ್ ಪ್ರಾಫಿಟ್. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹಳೆ ಪಾರ್ಟ್ನರ್ಸ್ ಗಳು ಏನಾಗ್ತಾ ಇರ್ತಾರೆ, ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಏನಿರ್ತಾ ಇರ್ತಾರೆ, ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ, ಯಾರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ, ಸೊ ಅವನ ಶೇರ್ ಆಫ್ ಪ್ರಾಫಿಟ್ ಏನಿದೆ ಅದನ್ನಷ್ಟೂ ಏನ್ ಮಾಡ್ತಾ ಇರ್ತಾರೆ, ಅವರು ತಗೊಳ್ತಾ ಇರ್ತಾರೆ, ಅವ್ರಿಗೆ ಗೇನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಗುಡ್ ವಿಲ್ ಅನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಹಿ ಶೇರ್ ಆಫ್ ಗುಡ್ ವಿಲ್ ಇಸ್ ಟು ಬಿ ಸೆಟಲ್ಡ್ ಬೈ ಹೂ ಹಿ ಸರೆಂಡರ್ಸ್ ಹೀಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಇಲ್ಲಿ ಹೇಳಿದ್ದಾರೆ, ಸೊ ಅವನ ಗುಡ್ ವಿಲ್ ಶೇರ್ ಯಾರು ಕೊಡ್ಬೇಕಾಗತ್ತೆ, ಅವನ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಯಾರಿಗೆ ಬಿಟ್ಕೊಟ್ಟಿರ್ತಾರೆ, ಸರೆಂಡರ್ ಮಾಡಿರ್ತಾನೆ, ಸೊ ಅವರಷ್ಟೇ ಏನ್ ಮಾಡ್ಬೇಕಾಗತ್ತೆ, ಅವನ ಶೇರ್ ಆಫ್ ಗುಡ್ ವಿಲ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ಅವನಿಗೆ ಕೊಡ್ಬೇಕಾಗತ್ತೆ. ಅವ್ನಿಗೆ ಎಷ್ಟು ಶೇರ್ ಇರುತ್ತೋ ಅಷ್ಟು ಶೇರ್ ಆಫ್ ಗುಡ್ ವಿಲ್ ಅನ್ನ ಅವ್ರು ಕೊಡ್ಬೇಕಾಗತ್ತೆ. ಸೊ ಯಾಕೆ ಕೊಡ್ತಾರೆ, ಅವನ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಅವ್ರು ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ, ಅವನಿಗೆ ಬರೋ ಶೇರ್ ಅನ್ನ ಅವರು ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಒನ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೈಡನ್ ಗುಡ್ ವಿಲ್ ಅಂತ ಬರುತ್ತೆ. ಸೊ ನಿಮ್ಗೆ ಇದನ್ನ 2 ಮಾರ್ಕ್ಸ್ ಗೆ ಕೇಳಬಹುದು. ಎಕ್ಸಾಮ್ ಅಲ್ಲಿ ನಿಮ್ಗೆ 2 ಮಾರ್ಕ್ಸ್ ಗೆ ಹೈಡನ್ ಗುಡ್ ವಿಲ್ ಅಂದ್ರೆ ಏನು ಅಂತ ಕೇಳಬಹುದು. ಸೊ ಸಿಂಪಲ್ ಆಗಿದೆ, ಅಮೌಂಟ್ ಪೇಡ್ ಟು ಡಿಸೀಸ್ಡ್ ಪಾರ್ಟ್ನರ್ in excess of what is due from him based on balance in his capital account after making necessary adjustments shall be treated as share of goodwill or hidden goodwill. So hidden goodwill ಅಂದ್ರೆ ಸಿಂಪಲ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹಳೆ ಪಾರ್ಟ್ನರ್ಸ್ ಗಳು ಏನಿರ್ತಾರೆ, ಸೊ ಅಂದ್ರೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಅಂತ ಏನ್ ಕರೀತಾರೆ, ಸೊ ಅವ್ರು ಏನ್ ಮಾಡ್ಬೇಕಾಗತ್ತೆ, ಬಿಟ್ಟು ಹೋಗ್ತಿರೋ ಪಾರ್ಟ್ನರ್ಗೆ ಅಂದ್ರೆ ರಿಟೈರಿಂಗ್ ಪಾರ್ಟ್ನರ್ಗೆ ಏನ್ ಮಾಡ್ಬೇಕಾಗುತ್ತೆ, ಅವ್ರಿಗೆ ದುಡ್ಡನ್ನ ಕೊಡ್ಬೇಕಾಗುತ್ತೆ. ಸೊ ಆನ್ ದ ಬೇಸಿಸ್ ಆಫ್ ಹೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಅವನ ಕ್ಯಾಪಿಟಲ್ ಅಕೌಂಟ್ ಏನಿದೆ, ಸೊ ಅವನಿಗೆ ಎಷ್ಟು ಅಮೌಂಟ್ ಬರಬೇಕು, ಅವನು ಎಷ್ಟು ಹಾಕಿದ ಅಮೌಂಟ್, ಸೊ ಅವನಿಗೆ ಪ್ರಾಫಿಟ್ಸ್ ಎಷ್ಟು ಬರಬೇಕು, ರಿಸರ್ವ್ ಅಲ್ಲಿ ಎಷ್ಟು ಬರಬೇಕು, ಸೊ ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ ನಂತರ ನಾವೇನ್ ಮಾಡ್ಬೇಕು, ಅವನಿಗೆ ಎಷ್ಟು ದುಡ್ಡು ಕೊಡ್ಬೇಕಾಗುತ್ತೋ ಅದನ್ನ ಕೊಡ್ಬೇಕು. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಅವನ ಶೇರ್ ಆಫ್ ಗುಡ್ ವಿಲ್ ಏನಿರುತ್ತೆ, ಸೊ ಅವನ ಗುಡ್ ವಿಲ್ ಇರುತ್ತೆ, ಅವನ ಶೇರ್, ಸೊ ಗುಡ್ ವಿಲ್ ಅಲ್ಲಿ ಅವನ ಶೇರ್ ಇರುತ್ತೆ, ಸೊ ಅದೆಷ್ಟು ಇರುತ್ತೋ ಅದನ್ನು ಕೂಡ ಏನ್ ಮಾಡ್ಬೇಕಾಗತ್ತೆ, ಈಗಾಗಲೇ ಹೇಳಿದೀನಿ, ಗುಡ್ ವಿಲ್ ಶೇರ್ ಅನ್ನ ಯಾರು ಕೊಡ್ಬೇಕು, ಅವನ ಶೇರ್ ಅನ್ನ ಯಾರು ತಗೊಳ್ತಿರ್ತಾರೆ, ಅವನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನ ಯಾರು ಇಸ್ಕೊಳ್ತಿರ್ತಾರೆ, ಸೊ ಅವರೇ ಏನ್ ಮಾಡ್ಬೇಕಾಗತ್ತೆ, ಅವನ ಶೇರ್ ಆಫ್ ಗುಡ್ ವಿಲ್ ಅನ್ನ, ಆ ಅಮೌಂಟ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ಅವನಿಗೆ ಕೊಡ್ಬೇಕಾಗತ್ತೆ, ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಹೈಡನ್ ಗುಡ್ ವಿಲ್ ಅಂತ ಕರಿತೀವಿ. ಸೊ ಅವರ ಮಧ್ಯೆ ಏನಾಗುತ್ತೆ, ಅದು ಅವರ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಏನಾಗುತ್ತೆ, ಅದು ಪೇಮೆಂಟ್ಸ್ ಆಗುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ನಮ್ಗೆ ಇಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ತೋರಿಸೋದಿಲ್ಲ. ಸೊ ಏನಾಗುತ್ತೆ, ಡೈರೆಕ್ಟ್ಲಿ ಅಮೌಂಟ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಆ ಟ್ರಾನ್ಸಾಕ್ಷನ್ ನಮ್ಗೆ ಅಲ್ಲಿ ಬರೋದಿಲ್ಲ. ಸೊ ಈ ತರ ಇದ್ದಿದ್ದಕ್ಕೆ ನಮ್ಗೆ ಏನಂತ ಕರಿತೀವಿ, ನಾವು ಇದನ್ನ ಹೈಡನ್ ಗುಡ್ ವಿಲ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಕ್ಯಾಶ್ ಅನ್ನ ಕೊಟ್ಬಿಟ್ಟಿರ್ತಾರೆ. ಸೊ ಅವನ ಶೇರ್ ಆಫ್ ಗುಡ್ ವಿಲ್ ಅನ್ನ ಯಾರು ಕೊಡ್ತಾರೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಏನ್ ಮಾಡ್ತಾರೆ, ರಿಟೈರಿಂಗ್ ಪಾರ್ಟ್ನರ್ಗೆ ಅವನ ಶೇರ್ ಆಫ್ ಗುಡ್ ವಿಲ್ ಅನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡೋದಿಲ್ಲ ಒಂದೊಂದ್ಸತಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಹೈಡನ್ ಗುಡ್ ವಿಲ್ ಅಂತ ಇಲ್ಲಿ ಕರಿತೀವಿ.
ಸೊ ಈಗ ನಾವು ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ, 12 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಸೊ ಈಗ ಇಲ್ಲಿ ಗುಡ್ವಿಲ್ ಅಲ್ಲಿ ನಮಗೆ ವೆರೈಟಿ ಆಫ್ ಜರ್ನಲಿಟೀಸ್ಗಳು ಬರ್ತವೆ. ಸೊ ಅದನ್ನ ನಾನು ನಿಮಗೆ ಹೇಳೋದಿಲ್ಲ. ಸೊ ನಿಮಗೆ ಪ್ರಾಬ್ಲಮ್ ಅಲ್ಲಿ ಯಾವ ತರ ಬರ್ತವೆ ಅವಾಗಲೇ ನಾನು ನಿಮಗೆ ಹೇಳ್ತೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಬರುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ನೀವು ಈಗಾಗಲೇ ನೋಡಿದಿರಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೇಗಿರುತ್ತೆ? ಸೊ ಯಾರು ಹಾಕ್ತಾರೆ ರಿವ್ಯಾಲ್ಯೂಯೇಷನ್ ಅಕೌಂಟ್? ರಿವ್ಯಾಲ್ಯೂಯೇಷನ್ ಅಕೌಂಟ್ ಯಾರು ಹಾಕ್ತಾರೆ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಸೊ ಯಾರು ಪ್ರಿಪೇರ್ ಮಾಡ್ತಾರೆ? ಕಂಪನಿ ಪ್ರಿಪೇರ್ ಮಾಡುತ್ತೆ. ಸೊ ಇಲ್ಲಿ ಏನಿರುತ್ತೆ? ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ಗಳು ಇರುತ್ತವೆ. ಸೊ ಅದರ ಬಗ್ಗೆ ಇರುತ್ತೆ. ಅಸೆಟ್ಸ್ ರಿವ್ಯಾಲ್ಯೂ ಆಗಿರ್ತವೆ, ಲಯಬಿಲಿಟೀಸ್ ರಿಅಸೆಸ್ ಮಾಡಿರ್ತೀವಿ. ಸೊ ಅದರ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಅನ್ರೆಕಾರ್ಡೆಡ್ ಟ್ರಾನ್ಸಾಕ್ಷನ್ಸ್ಗಳು ಇರ್ತವೆ. ಸೊ ಒಂದ್ ವೇಳೆ ಏನಾಗಿರ್ತವೆ, ಅಸೆಟ್ಸ್ ಇರ್ತವೆ ಬಟ್ ಅವು ರೆಕಾರ್ಡ್ ಆಗಿರೋದಿಲ್ಲ. ಸೊ ಅವನ್ನ ತಗೊಳ್ತೀವಿ. ಆನಂತರ ಲಯಬಿಲಿಟೀಸ್ ಇರ್ತವೆ. ಸೊ ಅದು ಕೂಡ ರೆಕಾರ್ಡ್ ಆಗಿರೋದಿಲ್ಲ. ಸೊ ಅಂತ ಇನ್ಫಾರ್ಮೇಶನ್ ಅನ್ನ ತಗೊಳ್ತೇವೆ. ಸೊ ಈ ತರ ಎಲ್ಲ ಏನ್ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ಆಡ್ ಮಾಡ್ತೇವೆ. ಈಗಾಗಲೇ ಅದರ ಫಾರ್ಮ್ಯಾಟ್ ಅನ್ನ ಹೇಳಿದ್ದೇನೆ. ಸೊ ಫಾರ್ಮ್ಯಾಟ್ ಅಲ್ಲಿ ಏನಿರೋದಿಲ್ಲ, ನೀವು ಕಾನ್ಸೆಪ್ಟ್ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕೋದು ಯಾರು? ಕಂಪನಿ ಅಕೌಂಟ್ ಹಾಕುತ್ತೆ. ಸೊ ಇಲ್ಲಿ ನಮಗೆ ಯಾವುದೇ ತರಹದ ಪರ್ಸನಲ್ ಅಕೌಂಟ್ಗಳು ಬರೋದಿಲ್ಲ, ಪಾರ್ಟ್ನರ್ಸ್ ಗಳ ಅಕೌಂಟ್ಗಳು ಬರೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಬರೀ ಅಸೆಟ್ಸ್ ಲಯಬಿಲಿಟೀಸ್ ಬಗ್ಗೆ ಏನಿರುತ್ತೆ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ಇದು ಪರ್ಟಿಕ್ಯುಲರ್ಸ್, ಸೊ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀವಿ. ಸೊ ಈ ತರ ಇರುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ನಾವು ಇದರಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕಬೇಕು ಅಂತಂದ್ರೆ ನಾವು ಲಾಜಿಕ್ ಅನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಫಾರ್ಮ್ಯಾಟ್ ಅನ್ನ ನೆನಪಿಟ್ಕೊಳ್ಬೇಕು. ಹೇಗೆ ಅಂತ ಹೇಳಿದ್ರೆ, ಸೊ ಡೆಬಿಟ್ ಸೈಡ್ ನಾವು ಏನ್ ಬರ್ತೀವಿ, ಅಸೆಟ್ಗಳು ಡಿಕ್ರೀಸ್ ಆದಾಗ, ಸೊ ಇಲ್ಲಿ ಬರ್ತೀವಿ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದಾಗ, ಅಸೆಟ್ ವ್ಯಾಲ್ಯೂ ಕಡಿಮೆ ಆದಾಗ ಏನಾಗುತ್ತೆ, ಅದು ಕಂಪನಿಗೆ ಲಾಸ್ ಆಗುತ್ತೆ. ಸೊ ಅದಕ್ಕೆ ನಾವು ಅದನ್ನ ಇಲ್ಲಿ ಬರೀತೀವಿ. ಆನಂತರ ನಾವೇನ್ ಮಾಡ್ತೀವಿ, ಲಯಬಿಲಿಟಿ ವ್ಯಾಲ್ಯೂಸ್ ಜಾಸ್ತಿ ಆದಾಗ ನಾವೇನ್ ಮಾಡ್ತೀವಿ, ಅದನ್ನ ಡೆಬಿಟ್ ಸೈಡ್ ಬರ್ತೀವಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ. ಸೊ ಯಾಕೆ ಲಯಬಿಲಿಟಿ ಜಾಸ್ತಿ ಆದ್ರೆ ಬರ್ತೀವಿ, ಸೊ ಅದು ಪೇಮೆಂಟ್ ಆಗುತ್ತೆ, ನಮಗೆ ಜಾಸ್ತಿ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಇರೋಕ್ಕಿಂತ ಜಾಸ್ತಿ ಪೇಮೆಂಟ್ ಮಾಡ್ಬೇಕಾಗುತ್ತೆ, ಅದು ಕೂಡ ಲಾಸ್ ಆಗುತ್ತೆ, ಅದನ್ನ ಇಲ್ಲಿ ಬಿಡ್ತೀವಿ. ಸೊ ಈ ಸೈಡ್ ಬಂದ್ರೆ ನಾವೇನ್ ಮಾಡ್ತೀವಿ, ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದಾಗ ನಾವೇನ್ ಮಾಡ್ತೀವಿ, ಅದನ್ನ ಕ್ರೆಡಿಟ್ ಮಾಡ್ತೀವಿ. ನಮಗೆ ಇನ್ಕಮ್ ಆಗುತ್ತೆ, ಅದು ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಕ್ರೆಡಿಟ್ ಸೈಡ್ ಬರ್ತೀವಿ. ಇನ್ನೊಂದು ಐಟಮ್ ಬರ್ತೀವಿ, ಲಯಬಿಲಿಟೀಸ್ ಕಡಿಮೆ ಆದಾಗ ನಾವೇನ್ ಮಾಡ್ತೀವಿ, ಅದನ್ನ ಕ್ರೆಡಿಟ್ ಸೈಡ್ ಬರ್ತೀವಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ. ಸೊ ಈ ತರ ಎಲ್ಲ ಮಾಡ್ತೀವಿ. ಸೊ ಮತ್ತೆ ಏನ್ ಮಾಡ್ತೀವಿ, ಅನ್ರೆಕಾರ್ಡೆಡ್ ಅಸೆಟ್ ಇದೆ. ಸೊ ಅನ್ರೆಕಾರ್ಡೆಡ್ ಅಸೆಟ್ ಅಂದ್ರೆ ಏನು, ಅಸೆಟ್ ಇರುತ್ತೆ ಬಟ್ ನಾವು ಅದನ್ನ ರೆಕಾರ್ಡ್ ಮಾಡಿರೋದಿಲ್ಲ. ಅಸೆಟ್ ಅಂದ್ರೆ ನಮ್ಗೆ ಏನಾಗುತ್ತೆ, ಇನ್ಕಮ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅದನ್ನ ಕ್ರೆಡಿಟ್ ಸೈಡ್ ಬರ್ತೀವಿ. ಅನ್ರೆಕಾರ್ಡೆಡ್ ಅಸೆಟ್, ಸೊ ಅದು ಇನ್ಕಮ್ ಆಗುತ್ತೆ, ಅದನ್ನ ಕ್ರೆಡಿಟ್ ಸೈಡ್ ಬರ್ತೀವಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ. ಅದೇ ತರ ಏನಿರುತ್ತೆ, ಅನ್ರೆಕಾರ್ಡೆಡ್ ಲಯಬಿಲಿಟಿ ಇರುತ್ತೆ. ಸೊ ಯಾವುದೇ ಒಂದು ಲಯಬಿಲಿಟಿ ಇರುತ್ತೆ, ಅದನ್ನ ನಾವು ನಮಗೆ ಗೊತ್ತಿರೋದಿಲ್ಲ, ನೆನಪಿರೋದಿಲ್ಲ. ಸೊ ಅದನ್ನ ನಾವು ಎಂಟ್ರಿ ಮಾಡಿರೋದಿಲ್ಲ. ಸೊ ಅದು ಏನಾದ್ರು ಇದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಡೆಬಿಟ್ ಸೈಡ್ ಬರ್ತೀವಿ. ಆ ನಂತರ ನಾವೇನ್ ಮಾಡ್ತೀವಿ, ಟೋಟಲ್ಸ್ ಅನ್ನ ಮಾಡ್ತೀವಿ. ಸೊ ಇಲ್ಲಿ ಟೋಟಲ್ ಅನ್ನ ಮಾಡ್ತೀವಿ, ಎರಡು ಕಡೆ ಟೋಟಲ್ ಅನ್ನ ಮಾಡ್ತೀವಿ. ಸೊ ಯಾವ ಕಡೆ ಜಾಸ್ತಿ ಇರುತ್ತೆ ಅದನ್ನ ಎರಡು ಸೈಡ್ ಬರ್ತೀವಿ. ಸೊ ಫಾರ್ ಎಕ್ಸಾಂಪಲ್ 10,000 ಇತ್ತು ಅಂತ ಹೇಳಿದ್ರೆ ಡೆಬಿಟ್ ಸೈಡ್. ಸೊ ಈ ಕಡೆ 10,000 ಇತ್ತು ಅಂತಂದ್ರೆ ಸೊ ಬರೀತೀವಿ. ಸೊ ಈ ತರ ಬರ್ತೀವಿ. ಸೊ ಇಲ್ಲಿ ಬ್ಯಾಲೆನ್ಸ್ ಉಳಿಯುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಎರಡು ಕಡೆ ಟ್ಯಾಲಿ ಆಗೋದಿಲ್ಲ, ಏನಾಗುತ್ತೆ ಒಂದು ಕಡೆ ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಡಿಫ್ರೆನ್ಸ್ ಬಂದ್ರೆ ಏನಾಗುತ್ತೆ, ಕ್ರೆಡಿಟ್ ಸೈಡ್ ಡಿಫ್ರೆನ್ಸ್ ಬಂದ್ರೆ ನಾವು ಅದನ್ನ ಪಾರ್ಟ್ನರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತೀವಿ, ಬ್ರಾಕೆಟ್ ಅಲ್ಲಿ ಲಾಸ್ ಅಂತ ಬರ್ತೀವಿ. ಸೊ ಈ ಸೈಡ್ ಬಂದ್ರೆ ಏನಾಗುತ್ತೆ, ಕ್ರೆಡಿಟ್ ಸೈಡ್ ಬಂದ್ರೆ, ಕ್ರೆಡಿಟ್ ಸೈಡ್ ಅಮೌಂಟ್ ಕಡಿಮೆ ಬಂದ್ರೆ ನಾವೇನಂತ ಕರಿತೀವಿ, ಲಾಸ್ ಅಂತ ಕರಿತೀವಿ. ಡೆಬಿಟ್ ಸೈಡ್ ಅಮೌಂಟ್ ಕಡಿಮೆ ಬಂದ್ರೆ ನಾವೇನಂತ ಕರಿತೀವಿ, ಅದನ್ನ ಪ್ರಾಫಿಟ್ಸ್ ಅಂತ ಕರಿತೀವಿ. ಸೊ ಇದನ್ನು ಕೂಡ ನಾವೇನ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬ್ರಾಕೆಟ್ ಅಲ್ಲಿ ಪ್ರಾಫಿಟ್ಸ್ ಟ್ರಾನ್ಸ್ಫರ್ ಅಂತ ಬರ್ತೀವಿ. ಸೊ ಎಲ್ಲಾ ಪಾರ್ಟ್ನರ್ಸ್ ಗಳಿಗೆ ನಾವೇನ್ ಮಾಡ್ತೀವಿ, ಟ್ರಾನ್ಸ್ಫರ್ ಅನ್ನ ಮಾಡ್ತೀವಿ. ಸೊ ಅಲ್ಲಿ ಹೇಗಿತ್ತು ಅದೇ ತರ ಇರುತ್ತೆ ಇಲ್ಲಿ ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟ್. ಬರೀ ಒಂದು ಚೇಂಜ್ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಅಡ್ಮಿಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಹೊಸ ಪಾರ್ಟ್ನರ್ ನಾವು ಕನ್ಸಿಡರ್ ಮಾಡೋದಿಲ್ಲ, ಹಳೆ ಪಾರ್ಟ್ನರ್ಸ್ ಗಳನ್ನ ಅಷ್ಟೇ ಮಾಡ್ತೀವಿ.
ಹಳೆ ಪಾರ್ಟ್ನರ್ಸ್ ಗಳಿಗೆ ಅಷ್ಟೇ ಏನು ಪ್ರಾಫಿಟ್ ಅಥವಾ ಲಾಸ್ ಅನ್ನು ನಾವು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ಎಲ್ಲಾ ಪಾರ್ಟ್ನರ್ಸ್ ಗಳನ್ನ ಏನ್ ಮಾಡ್ತೀವಿ ನಾವು ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಎಷ್ಟು ಪಾರ್ಟ್ನರ್ಸ್ ಗಳು ಇದ್ದಾರೆ ಅಷ್ಟು ಪಾರ್ಟ್ನರ್ಸ್ ಗಳ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಏನ್ ಮಾಡ್ತೀವಿ, ಪ್ರಾಫಿಟ್ ಅಥವಾ ಲಾಸ್ ಅನ್ನ ಏನ್ ಮಾಡ್ತೀವಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಅಲ್ಲಿ ಯಾಕೆ ಮಾಡೋದಿಲ್ಲ, ಅಡ್ಮಿಷನ್ ಅಲ್ಲಿ ಯಾಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೊಸ ಪಾರ್ಟ್ನರ್ ಬಂದಿರ್ತಾರೆ. ಸೊ ಹಳೆ ಬಿಸ್ನೆಸ್ ಅಲ್ಲಿ ಅಂದ್ರೆ ಹಳೆ ವರ್ಷದ ಪ್ರಾಫಿಟ್ ಅಥವಾ ಟ್ರಾನ್ಸಾಕ್ಷನ್ ಗಳಲ್ಲಿ ಅವನು ಇರೋದಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅವನನ್ನ ನಾವು ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ರಿಟೈರ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಇರ್ತಾನೆ. ಸೊ ರಿಟೈರಿಂಗ್ ಪಾರ್ಟ್ನರ್ ಕೂಡ ಇರ್ತಾನೆ. ಸೊ ಏನ್ ಮಾಡ್ತಾನೆ, ಆ ವರ್ಷ ಇರ್ತಾನೆ. ಸೊ ಆ ವರ್ಷದ ಪ್ರಾಫಿಟ್ಸ್ ಅಥವಾ ಲಾಸ್ ನಾವು ಏನ್ ಮಾಡ್ಬೇಕು, ಅವನಿಗೆ ಕೊಡ್ಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅವನನ್ನು ಏನ್ ಮಾಡ್ತೀವಿ ನಾವು ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಬ್ರಾಕೆಟ್ ಅಲ್ಲಿ ನಾವು ಏನಂತ ಬರ್ತೀವಿ, ಟ್ರಾನ್ಸ್ಫರ್ಡ್ ಟು ಆಲ್ ಪಾರ್ಟ್ನರ್ಸ್ ಅಂತ ಬರ್ತೀವಿ. ಸೊ ಎಷ್ಟು ಪಾರ್ಟ್ನರ್ಸ್ ಇದ್ದಾರೆ ಇಷ್ಟು ಪಾರ್ಟ್ನರ್ಗಳಿಗೆ ನಾವು ಏನ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಿ. ಸೊ ಇದೊಂದೇ ಡಿಫ್ರೆನ್ಸ್ ಆಗಿದೆ ಅಲ್ಲಿ ಅಡ್ಮಿಷನ್ ಅಲ್ಲಿ ಮತ್ತೆ ಇಲ್ಲಿ ರಿಟೈರ್ಮೆಂಟ್ ಅಲ್ಲಿ ನಾವು ಡಿಫ್ರೆನ್ಸ್ ನೋಡಬೇಕು ಅಂತಂದ್ರೆ ಇದಿಷ್ಟೇ ಡಿಫ್ರೆನ್ಸ್ ಇರುತ್ತೆ. ಅಡ್ಮಿಷನ್ ಅಲ್ಲಿ ಏನಾಗುತ್ತೆ, ಹೊಸ ಪಾರ್ಟ್ನರ್ ನಾವು ಕನ್ಸಿಡರ್ ಮಾಡೋದಿಲ್ಲ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕುವಾಗ. ಸೊ ಇಲ್ಲಿ ಏನಾಗುತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕುವಾಗ ರಿಟೈರ್ಮೆಂಟ್ ಅಲ್ಲಿ ನಾವು ಎಲ್ಲಾ ಪಾರ್ಟ್ನರ್ಸ್ ಗಳನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಮತ್ತೆ ಇದಾದ್ಮೇಲೆ ಪಾರ್ಟ್ನರ್ಸ್ ಅಕೌಂಟ್ಗಳು ಬರ್ತದೆ. ಸೊ ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ಅದು ಕೂಡ ಸೇಮ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಅನ್ಕೊಳ್ಳಿ. ಸೊ ಅವರ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕ್ತಾ ಇದೀವಿ. ಸೊ ಹೆಡಿಂಗ್ ಬರೀತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತೀವಿ. ಸೊ ಮೊದಲಿಗೆ ಅವರ ಬ್ಯಾಲೆನ್ಸ್ ಅನ್ನು ಬರ್ತೀವಿ. ಬ್ಯಾಲೆನ್ಸ್ ಅನ್ನು ಕೊಟ್ಟಿರ್ತಾರೆ, ಬೈ ಬ್ಯಾಲೆನ್ಸ್ ಬ್ರಾಡ್ ಅಂತ ಬರ್ತೀವಿ. ಅವರ ಬ್ಯಾಲೆನ್ಸ್ ಅನ್ನು ಬರ್ತೀವಿ. ಆ ನಂತರ ನಾವೇನ್ ಮಾಡ್ತೀವಿ, ಅವ್ರಿಗೆ ಯಾವ್ದಾದ್ರು ಪ್ರಾಫಿಟ್ ಬರೋದಿದೆಯಾ ಅಂತ ನೋಡ್ತೀವಿ. ಸೊ ಪ್ರಾಫಿಟ್ಸ್ ಎಲ್ಲಿರುತ್ತೆ, ನಮಗೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ. ಲಯಬಿಲಿಟಿ ಸೈಡ್ ಕೊಟ್ರೆ ಅದು ಪ್ರಾಫಿಟ್ ಆಗುತ್ತೆ ನಮಗೆ, ಅಸೆಟ್ ಸೈಡ್ ಕೊಟ್ರೆ ಅದು ಲಾಸ್ ಆಗುತ್ತೆ ನಮಗೆ. ಪ್ರಾಫಿಟ್ ಇದ್ದಾಗ ನಾವೇನ್ ಮಾಡ್ತೀವಿ, ಅದನ್ನ ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೀತೀವಿ. ಆ ನಂತರ ನಮಗೆ ಜನರಲ್ ರಿಸರ್ವ್ ಕೂಡ ಇರುತ್ತೆ, ಜನರಲ್ ರಿಸರ್ವ್ ಅಂತ ಬರುತ್ತೆ, ಅದು ಕೂಡ ಇರುತ್ತೆ. ಅದೆಲ್ಲಿರುತ್ತೆ, ಲಯಬಿಲಿಟಿ ಸೈಡ್ ಇರುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಇರುತ್ತೆ. ಅದೇನಾದ್ರೂ ಕೊಟ್ಟಿದ್ರೆ ಅದನ್ನ ನಾವು ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆನಂತರ ನಮಗೆ ಬೈ ರಿವ್ಯಾಲ್ಯೂಯೇಷನ್ ಅಂತ ಬರ್ತೀವಿ, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರ್ತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಆಗಿದ್ರೆ, ಸೊ ಇಲ್ಲಿ ಪ್ರಾಫಿಟ್ ಆಗಿದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅದೇ ತರ ಲಾಸ್ ಆಗಿದ್ರೆ ನಾವೇನ್ ಮಾಡ್ತೀವಿ, ಈ ಸೈಡ್ ಬರ್ತೀವಿ, ಲಾಸ್ ಅಂತ ಬರ್ತೀವಿ ಅಥವಾ ರಿವ್ಯಾಲ್ಯೂಯೇಷನ್ ಅಂತ ಬರ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರ್ತೀವಿ. ಬ್ರಾಕೆಟ್ ಅಲ್ಲಿ ಲಾಸ್ ಅಂತ ಬರ್ತೀವಿ. ಸೊ ಇಲ್ಲಿ ಪ್ರಾಫಿಟ್ ಅಂತ ಬರ್ತಿರ್ತೀವಿ. ಸೊ ಅದೇ ತರ ಲಾಸ್ ಆದ್ರೆ ನಾವು ಇಲ್ಲಿ ಬರ್ತಿರ್ತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಏನಾದ್ರು ಲಾಸ್ ಆಗಿದೆ, ಆಲ್ರೆಡಿ ಲಾಸ್ ಆಗಿದ್ರೆ ಅದನ್ನು ಕೂಡ ನಾವು ಇಲ್ಲಿ ಬರ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರ್ತೀವಿ. ಬ್ರಾಕೆಟ್ ಅಲ್ಲಿ ಲಾಸ್ ಅಂತ ಬರ್ತೀವಿ. ಸೊ ಪ್ರಾಫಿಟ್ ಇದ್ರೆ ನಾವು ಅದನ್ನ ಕ್ರೆಡಿಟ್ ಮಾಡ್ತೀವಿ, ಲಾಸ್ ಇದ್ರೆ ನಾವು ಅದನ್ನ ಡೆಬಿಟ್ ಮಾಡ್ತೀವಿ. ಸೊ ಇನ್ನೊಂದಿಷ್ಟು ಐಟಮ್ಸ್ಗಳು ಬರ್ತವೆ. ಸೊ ಪಾರ್ಟ್ನರ್ಸ್ಗಳು ಏನಾದರೂ ದುಡ್ಡು ತೆಗೆದುಕೊಂಡ್ರು ಅಂತ ಹೇಳಿದ್ರೆ, ಸೊ ಅವರು ವಿಡ್ರಾ ಮಾಡಿದ್ರೆ ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ನಾವು ಏನ್ ಮಾಡಬೇಕು, ಅದನ್ನ ಡೆಬಿಟ್ ಮಾಡಬೇಕು, ಅವರಿಂದ ಇಸ್ಕೊಳ್ಬೇಕು, ಅಂದ್ರೆ ಅದನ್ನ ಮೈನಸ್ ಮಾಡಬೇಕು. ಕ್ರೆಡಿಟ್ ಸೈಡ್ ನಾವು ಏನ್ ಮಾಡ್ತೀವಿ, ಐಟಮ್ಸ್ಗಳು ಅವ್ರಿಗೆ ಯಾವ ಕೊಡ್ಬೇಕು, ಸೊ ಅವ್ರಿಗೆ ಯಾವ ಇನ್ಕಮ್ ಆಗಿರ್ತವೆ ಅವನಷ್ಟನ್ನು ನಾವು ಏನ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಬರ್ತೀವಿ. ಸೊ ಈ ತರ ಏನಿರುತ್ತೆ ನಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಲಾಸ್ಟ್ ಒನ್ ಬರುತ್ತೆ. ಸೊ ಲಾಸ್ಟ್ ಒನ್ ಯಾವ್ದು ಬರುತ್ತೆ, ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿರುತ್ತೆ, ಡೆಬಿಟ್ ಕ್ರೆಡಿಟ್ ಇರೋದಿಲ್ಲ, ಲಯಬಿಲಿಟೀಸ್ ಮತ್ತೆ ಅಸೆಟ್ಸ್ ಇರ್ತವೆ, ಲಯಬಿಲಿಟೀಸ್ ಅಸೆಟ್ಸ್ ಇರ್ತವೆ. ಸೊ ಅಡ್ಮಿಷನ್ ಮತ್ತೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಹಾಕೋದಕ್ಕೆ ಏನಾಗುತ್ತೆ ಅಂತಂದ್ರೆ, ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಎಲ್ಲಾ ಅಡ್ಜಸ್ಟ್ಮೆಂಟ್ಗಳು ಇರ್ತವೆ. ಸೊ ಎಲ್ಲಾನು ಕರೆಕ್ಟ್ ಆಗಿ ಬರೀಬೇಕು. ಸೊ ಅವನ್ನೇ ಬರೀಬೇಕು, ಸಿಮಿಲರ್ ಇರುತ್ತೆ. ಒಂದೇ ಚೇಂಜ್ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನಾಗ್ತಾನೆ, ಅಲ್ಲಿ ಏನ್ ಮಾಡ್ತಾ ಇದ್ವಿ, ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಲ್ಲಿ ಹೊಸ ಪಾರ್ಟ್ನರ್ನ ಏನ್ ಮಾಡ್ತಾ ಇದ್ವಿ, ಕ್ಯಾಪಿಟಲ್ಸ್ ಅಲ್ಲಿ ಬರ್ತಾ ಇದ್ವಿ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಯಾರು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಇರ್ತಾರೆ ಅವ್ರದಷ್ಟೇ ನಾವ್ ಏನ್ ಮಾಡ್ತೀವಿ, ಕ್ಯಾಪಿಟಲ್ ಹೆಡ್ ಅಲ್ಲಿ ಬರ್ತೀವಿ. ಸೊ ಕ್ಯಾಪಿಟಲ್ಸ್ ಅಂತ ಬಂದು ಏನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ 3 ಜನ ಪಾರ್ಟ್ನರ್ಸ್ ಇದ್ರು ಅಂತ ಹೇಳಿದ್ರೆ, XYZ 3 ಜನ ಪಾರ್ಟ್ನರ್ಸ್ ಇದ್ರು ಅಂತ ಹೇಳಿದ್ರೆ, Z ರಿಟೈರ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ XY ಅಷ್ಟೇ ಬರ್ತವೆ, ಅವ್ರ ಕ್ಯಾಪಿಟಲ್ಸ್ ಅನ್ನ ಬರೀತೇವೆ. ಆನಂತರ ನಾವೇನ್ ಮಾಡ್ತೀವಿ, Z ಗೆ ನಾವು ಅಮೌಂಟ್ ಕೊಟ್ಟಿದ್ರೆ ನಾವೇನಂತ ಬರ್ತೀವಿ, ಅದನ್ನ ಇಲ್ಲಿ ಬರೆಯೋದೇ ಇಲ್ಲ. ಸೊ Z ಗೆ ನಾವು ಪೇಮೆಂಟ್ ಮಾಡಿದ್ರೆ ಇಲ್ಲಿ ಬರೆಯೋದೇ ಇಲ್ಲ. Z ಗೆ ನಾವು ಬೈ ಚಾನ್ಸ್ ಪೇಮೆಂಟ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ
ನಾವು ಅದನ್ನ ಝೆಡ್ಸ್ ಲೋನ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಏನಂತ ಟ್ರೀಟ್ ಮಾಡ್ತೀವಿ? ಝೆಡ್ಸ್ ಲೋನ್ ಅಕೌಂಟ್. ಸೊ ಅವನ ಲೋನ್ ಅಕೌಂಟಿಗೆ ನಾವೇನ್ ಮಾಡ್ತೀವಿ, ಅವನಿಗೆ ಕೊಡೋ ಬ್ಯಾಲೆನ್ಸ್ ಅನ್ನ ನಾವೇನ್ ಮಾಡ್ತೀವಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದಕ್ಕೆ ಅದನ್ನ ಸಪರೇಟ್ ಆಗಿ ಬರ್ತೀವಿ, ಝೆಡ್ಸ್ ಲೋನ್ ಅಕೌಂಟ್ ಅಂತ ಬರೆದು ಅವನ ಎಷ್ಟು ಅವನಿಗೆ ಅಮೌಂಟ್ ಅನ್ನ ಕೊಡಬೇಕು, ಅವನಿಗೆ ಸಿಗಬೇಕು, ಆ ಅಮೌಂಟ್ ಅನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಬರಿತೀವಿ. ಸೊ ನಿಮಗೆ ಅಸೆಟ್ಸ್ ಅಲ್ಲಿ ಯಾವುದೇ ತರಹದ ನಿಮಗೆ ಚೇಂಜಸ್ ಕಾಣೋದಿಲ್ಲ. ಸೊ ಲಯಬಿಲಿಟೀಸ್ ಅಲ್ಲಿ ಈ ತರ ಚೇಂಜಸ್ ಆಗುತ್ತೆ. ಸೊ ಒಂದೇ ಚೇಂಜ್ ಆಗುತ್ತೆ. ಸೊ ನಾವಿಲ್ಲಿ ರಿಟೈರಿಂಗ್ ಪಾರ್ಟ್ನರ್ಗೆ ಏನ್ ಮಾಡ್ತೀವಿ, ಅಲ್ಲಿ ಅವನ್ನ ನಾವು ಕ್ಯಾಪಿಟಲ್ ಅಲ್ಲಿ ತಗೊಳ್ಳೋದಿಲ್ಲ, ನಾವೇನ್ ಮಾಡ್ತೀವಿ ಸಪರೇಟ್ ಅವನಿಗೆ ಎಂಟ್ರಿಯನ್ನು ಮಾಡ್ತೀವಿ. ಅವನ ಲೋನ್ ಅಕೌಂಟ್ ಅಂತ ಏನಿರುತ್ತೆ, ಸೊ ಆ ಅಕೌಂಟಿಗೆ ಆ ಅಕೌಂಟ್ ಅನ್ನ ಹೆಸರನ್ನ ಬರೆದು ನಾವೇನ್ ಮಾಡ್ತೀವಿ ಅವನಿಗೆ ಬ್ಯಾಲೆನ್ಸ್ ಅನ್ನ ಎಷ್ಟು ಕೊಡೋದಿದೆ ಬ್ಯಾಲೆನ್ಸ್, ಸೊ ಆ ಬ್ಯಾಲೆನ್ಸ್ ಅನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಬರೀತೀವಿ. ಸೊ ಒಂದೊಂದ್ಸತಿ ಏನಾಗುತ್ತೆ, ಗುಡ್ ವಿಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ, ತೋರಿಸಿ ಅಂತ ಹೇಳ್ತಾರೆ. ಸೊ ಆಗ ನಾವೇನ್ ಮಾಡ್ಬೇಕು, ಗುಡ್ ವಿಲ್ ಕೂಡ ಏನಾಗುತ್ತೆ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಅಪಿಯರ್ ಆಗುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಆಗಿದೆ. ಸೊ ಈಗ ನಾವು ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ ರಿಟೈರ್ಮೆಂಟ್ ಮೇಲೆ. ಸೊ ಅದಾದ್ಮೇಲೆ ನಿಮಗೆ ಯಾವುದೇ ತರದ ಡೌಟ್ಸ್ ಬಂದಲ್ಲಿ ಸೊ ಒಂದ್ಸತಿ ನೋಡ್ಕೊಳ್ಳಿ, ಫಾರ್ಮ್ಯಾಟ್ ಅನ್ನ ನೋಡ್ಕೊಳ್ಳಿ, ಸಿಮಿಲಾರಿಟೀಸ್ ಇದಾವೆ ಸೊ ಚೆಕ್ ಮಾಡಿ, ಅಲ್ಲೇ ಇಟ್ಕೊಳ್ಳಿ, ಬಾಜು ಇಟ್ಕೊಳ್ಳಿ. ಸೊ ಅಲ್ಲಿ ಯಾವ ತರ ಫಾರ್ಮ್ಯಾಟ್ ಇತ್ತು ಅಡ್ಮಿಷನ್ ಅಲ್ಲಿ, ರಿಟೈರ್ಮೆಂಟ್ ಅಲ್ಲಿ ಯಾವ ತರ ಫಾರ್ಮ್ಯಾಟ್ ಇತ್ತು ನೋಡಿ. ಸೊ ಅದಕ್ಕೆ ನಿಮಗೆ ನಾನು ಮೊದಲೇ ಹೇಳಿದ್ದೀನಿ, ಸೊ ಅಡ್ಮಿಷನ್ ನೀವು ಕರೆಕ್ಟ್ ಆಗಿ ಕಲ್ತ್ಬಿಟ್ರೆ ರಿಟೈರ್ಮೆಂಟ್ ನಿಮಗೆ ಈಸಿ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಸೊ ಅದಕ್ಕೆ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಸೊ ನಿಮಗೆ ಅವಾಗಲೂ ಏನಾದರೂ ಡೌಟ್ಸ್ ಬಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಸ್ಟೂಡೆಂಟ್ಸ್, ಈಗ ನಾವು ಒಂದು ಪ್ರಾಬ್ಲಮ್ ಅನ್ನ ಮಾಡೋಣ. ರಿಟೈರ್ಮೆಂಟ್ ಮೇಲೆ 12 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನ ಸಾಲ್ವ್ ಮಾಡೋಣ. ಸೊ ಮೊದಲಿಗೆ ಪ್ರಾಬ್ಲಮ್ ಅನ್ನ ಒಂದ್ಸತಿ ಓದೋಣ. P, Q and R are partners. So 3 ಜನ ಪಾರ್ಟ್ನರ್ಸ್ ಇದ್ದಾರೆ. In a business, sharing profits and losses in the ratio of 2:2:1. So our profit sharing ratio ಎಷ್ಟಿದೆ? 2:2:1 ಇದೆ. Their balance sheet as on 31st March 2018 is given. So our balance sheet ಕೊಟ್ಟಿದ್ದಾರೆ 31st March 2018 ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಗೆ ಲಯಬಿಲಿಟೀಸ್ ಅನ್ನು ನೋಡೋಣ. ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ P, Q and R. ಸೊ 30,000, 10,000 and 10,000. ಸೊ ಟೋಟಲ್ 50,000 in outer column. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 10,000. ಸೊ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಏನೊಂದು ಪ್ರಾಫಿಟ್ ಅಂಡ್ ಲಾಸ್ ಪ್ರಾಫಿಟ್ ಆಗಿದೆ. ಸೊ ಅದನ್ನ ಏನ್ ಮಾಡಿಲ್ಲ, ಇನ್ನು ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿಲ್ಲ ಪಾರ್ಟ್ನರ್ಸ್ ಗಳಿಗೆ. ಸೊ ನಾವೇನ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಅದನ್ನ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕು. ಆನಂತರ ನಮಗೆ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ 15,000 ಇದೆ. ಸೊ ಅದನ್ನ ಬರೀಬೇಕು ಲಯಬಿಲಿಟೀಸ್ ಅಲ್ಲಿ. ಸೊ ಟೋಟಲ್ ಎಷ್ಟಾಗಿದೆ, 75,000 ಆಗಿದೆ ಇಲ್ಲಿ ಲಯಬಿಲಿಟೀಸ್ ಸೈಡ್. ಸೊ ಅದೇ ತರ ಅಸೆಟ್ಸ್ ಸೈಡ್ ಬರಬೇಕು. ಪ್ಲಾಂಟ್ ಅಂಡ್ ಮಿಷನರಿ ಕೊಟ್ಟಿದ್ದಾರೆ 20,000 ಇದೆ. ಸ್ಟಾಕ್ ಕೊಟ್ಟಿದ್ದಾರೆ 10,000, ಡೆಟಾರ್ಸ್ 20,000 ಅಂಡ್ ಬಿಲ್ಡಿಂಗ್ಸ್ 25,000. ಸೊ ಟೋಟಲ್ 75,000. ಸೊ ಎರಡು ಕಡೆ ನೋಡಬೇಕು. ಸೊ ಎರಡು ಕಡೆ ಎಷ್ಟಿದೆ, 75,000 ಅಂಡ್ 75,000 ಇದೆ. ಸೊ ನೆಕ್ಸ್ಟ್ ನಮಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದರ ಕೆಳಗಡೆ ಬರುತ್ತೆ, ನಮಗೆ ಸ್ಪೇಸ್ ಇಲ್ಲ, ಸೊ ಅದಕ್ಕೆ ನಾವು ಇಲ್ಲಿ ಬರ್ತಿದ್ದೀವಿ. ಸೊ ನೀವು ಬ್ಯಾಲೆನ್ಸ್ ಶೀಟ್ ಆದ ನಂತರ ನೀವೇನ್ ಮಾಡಬೇಕು, ಅಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಬರೀಬೇಕು. ಸೊ ಮೊದಲಿಗೆ ಅಡ್ಜಸ್ಟ್ಮೆಂಟ್ ಅನ್ನ ನೋಡೋಣ. ಆರ್ ರಿಟೈರ್ಡ್ ಆನ್ 31st March 2018 on the following terms. ಸೊ ಇಲ್ಲಿ ಆರ್ ರಿಟೈರ್ ಆಗ್ತಾ ಇದ್ದಾನೆ. ಸೊ ಅದಕ್ಕೆ ಅದನ್ನ ಸರ್ಕಲ್ ಮಾಡಿದೀನಿ. ಸೊ ಅವನ ಶೇಪ್ ಕೂಡ ಸರ್ಕಲ್ ಮಾಡಿದೀನಿ. 2 ಇದೆ, 2/5 ಇದೆ, ಅದನ್ನು ಸರ್ಕಲ್ ಮಾಡಿದೀನಿ. ನಂತರ ಲಾಸ್ಟ್ ನಾವು ಏನ್ ಮಾಡಿದ್ವಿ, ಸೊ ಸಾರಿ, ಸೊ ಆರ್ ನ ಶೇರ್ ಎಷ್ಟಿದೆ, 1/5 ಇದೆ. ಆರ್ ನ ಶೇರ್ 1/5 ಇದೆ. ಸೊ 1/5 ಅನ್ನ ಏನ್ ಮಾಡಿದೀವಿ, ಇಲ್ಲಿ ಸರ್ಕಲ್ ಮಾಡಿದೀವಿ. ಸೊ ಈಗ ನಾವು ಅಡ್ಜಸ್ಟ್ಮೆಂಟ್ಸ್ ಗಳನ್ನ ನೋಡೋಣ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್, goodwill of the firm is valued at ₹15,000. ಸೊ goodwill ಕೊಟ್ಟಿದ್ದಾರೆ. ಸೊ goodwill ಎಷ್ಟಿದೆ ಅಂತ ಹೇಳಿದ್ದಾರೆ, 15,000 ಇದೆ ಅಂತ ಹೇಳಿದ್ದಾರೆ ಫರ್ಮ್ ವ್ಯಾಲ್ಯೂ. ಸೊ ಮತ್ತೆ ನಮಗೆ ಅಲ್ಲಿ ಯಾವುದೇ ತರದ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಬರೀ goodwill ಎಷ್ಟಿದೆ 15,000 ಇದೆ ಅಂತ ಹೇಳಿದ್ದಾರೆ. ಸೊ ಅವನ ಶೇರ್ ನೋಡ್ಬೇಕು, ಆರ್ ನ ಶೇರ್ ಎಷ್ಟಾಗುತ್ತೆ ಅಂತ ನೋಡ್ಬೇಕು. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದೆ 2:2:1 ಇದೆ. ಸೊ 15,000 into 1/5 ಮಾಡಿದಾಗ, ಸೊ ಅವನ ರೇಷಿಯೋ ಎಷ್ಟಿದೆ 1/5 ಇದೆ. ಸೊ 1/5 ಮಾಡಿದಾಗ ಎಷ್ಟಾಗುತ್ತೆ, 3,000 ಆಗುತ್ತೆ. ಆ 3,000 ಅನ್ನ ಏನ್ ಮಾಡಿದ್ದಾರೆ, ಹಳೆ ಪಾರ್ಟ್ನರ್ಸ್ ಗಳು ಅಂದ್ರೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಏನಿರ್ತಾರೆ, ಸೊ ಅವ್ರು ಏನ್ ಮಾಡಿರ್ತಾರೆ, ಅವ್ರಿಗೆ ಪೇಮೆಂಟ್ ಅನ್ನ ಮಾಡಿರ್ತಾರೆ. ಸೊ ಇಲ್ಲಿ ನಮಗೆ ಯಾವ ತರದ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಅಂದ್ರೆ ಏನಂತ, ಅವನಿಗೆ ಮ್ಯೂಚುವಲಿ ಏನ್ ಮಾಡಿದ್ದಾರೆ, ಅವರು ಕ್ಯಾಶ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಅವನ ಶೇರ್ ಆಫ್ ಗುಡ್ವಿಲ್ ಅನ್ನ ಅವರು ಪೇಮೆಂಟ್ ಮಾಡ್ಬಿಟ್ಟಿದ್ದಾರೆ.
ಸೆಕೆಂಡ್ ಒನ್ ಪ್ಲಾಂಟ್ ಅಂಡ್ ಮಿಷನರಿ ಇಸ್ ಡೆಪ್ರಿಸಿಯೇಟೆಡ್ ಬೈ 10%. ಸೊ ಪ್ಲಾಂಟ್ ಅಂಡ್ ಮಿಷನರಿ ಕೊಟ್ಟಿದ್ದಾರೆ. ಡೆಪ್ರಿಸಿಯೇಟೆಡ್ ಅಂದ್ರೆ ಏನು, ಕಡಿಮೆ ಆಗ್ತಾ ಇದೆ ವ್ಯಾಲ್ಯೂ, ಡಿಕ್ರೀಸ್ ಆಗ್ತಾ ಇದೆ ವ್ಯಾಲ್ಯೂ. ಎಷ್ಟಾಗಿದೆ 10% ಆಗ್ತಾ ಇದೆ. ಸೊ 20,000 ಮೇಲೆ 10% ಮಾಡಬೇಕು, ಎಷ್ಟಾಗುತ್ತೆ 2,000 ಆಗುತ್ತೆ. ಸೊ ಅದನ್ನ ಬರೀಬೇಕು. ಅಂಡ್ ಬಿಲ್ಡಿಂಗ್ಸ್ ಇಸ್ ಅಪ್ರಿಸಿಯೇಟೆಡ್ ಬೈ 10%. ಸೊ ಬಿಲ್ಡಿಂಗ್ಸ್ ಕೂಡ ಕೊಟ್ಟಿದ್ದಾರೆ 25,000 ಅಂತ ಇದೆ. ಅಪ್ರಿಸಿಯೇಷನ್ ಆಗಿದೆ ಅಂದ್ರೆ ಜಾಸ್ತಿ ಆಗಿದೆ ವ್ಯಾಲ್ಯೂ. ಸೊ 25,000 ಇತ್ತು, ಅದಕ್ಕೆ 10% ಜಾಸ್ತಿ ಆಗಿದೆ ಅಂದ್ರೆ 2,500. ಸೊ ಅದನ್ನ ಬರೀಬೇಕು, ಎಂಟ್ರಿ ಮಾಡ್ಕೊಳ್ಬೇಕು. ಆನಂತರ ನಮಗೆ ಲಾಸ್ಟ್ ಒನ್ ಬ್ಯಾಡ್ ಡೆಟ್ಸ್ ಪ್ರೊವಿಷನ್ ಇಸ್ ಟು ಬಿ ಮೇಡ್ ಆನ್ ಡೆಟರ್ಸ್ ಅಟ್ 5% ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಡ್ ಡೆಟ್ಸ್ ಅಂದ್ರೆ ನೀವು ಈಗಾಗಲೇ ಬರ್ತಿದ್ರಿ ಪ್ರಾವಿಷನ್ ಅಂತಂದ್ರೆ, ಸೊ ಏನಾಗುತ್ತೆ, ನಾವು ಸಾಲವನ್ನು ಕೊಟ್ಟಿರ್ತೀವಿ, ಸೊ ಆ ಸಾಲ ಬರೋದಿಲ್ಲ ಅಂತ ಅನಿಸಿದಾಗ ನಾವು ಏನ್ ಮಾಡ್ತೀವಿ, ಪ್ರಾವಿಷನ್ ಅನ್ನ ಮಾಡ್ಕೊಳ್ತೀವಿ ಡೆಟರ್ಸ್ ಮೇಲೆ 5%. ಸೊ ಅದನ್ನ ಮಾಡಬೇಕು. ಡೆಟರ್ಸ್ ಅಮೌಂಟ್ ಮೇಲೆ, ಡೆಟರ್ಸ್ ಅಮೌಂಟ್ 20,000 ಇದೆ, ಅದ್ರ ಮೇಲೆ 5% ಮಾಡಿದಾಗ 1,000 ಬರುತ್ತೆ, ಅದನ್ನ ತಗೊಳ್ಬೇಕು. ಸೊ ಲಾಸ್ಟ್ ಕೊಟ್ಟಿದ್ದಾರೆ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ನಾವೇನ್ ಮಾಡಬೇಕು, ಹಳೆ ಪಾರ್ಟ್ನರ್ ಬಿಟ್ಟು ಹೋಗ್ತಾ ಇದ್ದಾನೆ, ನಾವೇನ್ ಮಾಡಬೇಕು, ಕಂಟಿನ್ಯೂ ಪಾರ್ಟ್ನರ್ ನ ಏನ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಅನ್ನ ಇದು ಪ್ರಿಪೇರ್ ಮಾಡ್ತಾ ಬರಬೇಕು. ಸೊ ಇದಿಷ್ಟು ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ನಾವೇನ್ ಮಾಡಬೇಕು, ಈ ಸೊಲ್ಯೂಷನ್ ಬರ್ಕೊಳ್ಬೇಕು. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸೊ ಅಸೆಟ್ ಸೈಡ್ ಏನಾದ್ರು ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬಂದ್ರೆ ಅದು ನಮಗೆ ಲಾಸ್ ಆಗಿರುತ್ತೆ, ಹಳೆ ಇಯರ್ ನ ಲಾಸ್ ಆಗಿರುತ್ತೆ, ಹಳೆ ಫೈನಾನ್ಷಿಯಲ್ ಇಯರ್ ನ ಲಾಸ್ ಆಗಿರುತ್ತೆ. ಅದನ್ನ ನಾವೇನ್ ಮಾಡಬೇಕು, ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಅವರಿಗೆ ಅದನ್ನ ಡೆಬಿಟ್ ಮಾಡಬೇಕು, ಅವರಿಂದ ತಗೊಳ್ಬೇಕು, ಇಸ್ಕೊಳ್ಬೇಕು ಅಮೌಂಟ್ ಅನ್ನ. ಲಾಸ್ ಆದಾಗ ಪಾರ್ಟ್ನರ್ಸ್ ಗಳು ಕೊಡ್ಬೇಕು, ಸೊ ಅದಕ್ಕೆ ಡೆಬಿಟ್ ಮಾಡಬೇಕು. ಈಗ ಇಲ್ಲೇನಿದೆ, ಪ್ರಾಫಿಟ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಲಯಬಿಲಿಟಿ ಸೈಡ್ ಕೊಡ್ತಾರೆ. ಸೊ ಈ ಪ್ರಾಫಿಟ್ ಅನ್ನ ಏನ್ ಮಾಡಬೇಕು, ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆಮೇಲೆ ಇನ್ನೊಂದು ಐಟಮ್ ಬರುತ್ತೆ ಜನರಲ್ ರಿಸರ್ವ್ ಅಂತ ಹೇಳಿದೀನಿ. ಸೊ ಅದನ್ನು ಕೂಡ ನಾವೇನ್ ಮಾಡಬೇಕು, ಅವರಿಗೆ ಹಂಚಬೇಕು, ಪಾರ್ಟ್ನರ್ಸ್ ಗಳಿಗೆ ಅದನ್ನ ಕ್ರೆಡಿಟ್ ಮಾಡಬೇಕು, ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಮಾಡಬೇಕು. ಸೊ ಇದಿಷ್ಟು ಇನ್ಫಾರ್ಮೇಶನ್ ಇರುತ್ತೆ. ಸೊ ಇದನ್ ಬಿಟ್ರೆ ಜಾಸ್ತಿ ಐಟಮ್ಸ್ ಇರೋದಿಲ್ಲ. ಆನಂತರ ನಿಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದಿಷ್ಟು ಐಟಮ್ಸ್ ಜಾಸ್ತಿ ಬರ್ತವೆ. ಅವು ಏನಿರ್ತವೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ರಿಲೇಟೆಡ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಗುಡ್ ವಿಲ್ ಅಲ್ಲಿ ಚೇಂಜಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ ವ್ಯಾಲ್ಯೂಡ್ ಅಟ್ 15,000 ಅಂತ ಹೇಳಿದ್ದಾರೆ. ಒಂದೊಂದ್ಸತಿ ಏನ್ ಮಾಡ್ತಾರೆ, ಟು ದ ಎಕ್ಸ್ಟೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನ ಪ್ರಾಬ್ಲಮ್ ಅಲ್ಲಿ ಬಂದಾಗ ನಿಮಗೆ ಹೇಳ್ತೀನಿ ಈಸಿಲಿ. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ಈಗ ನಾವು ಸೊಲ್ಯೂಷನ್ಗೆ ಹೋಗೋಣ. ನೆಕ್ಸ್ಟ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ನೋಡಬೇಕು. ಸೊ ನೆಕ್ಸ್ಟ್ ಗೆ ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಹಾಕೋದಕ್ಕೆ ಹೇಳಿದ್ದಾರೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಹಾಕೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಇದು ಫಸ್ಟ್ ಒನ್ ಆಗಿದೆ. ಸೊ ನಮಗೆ ಇಲ್ಲಿ ಹೇಳಿದ್ದಾರೆ ಯಾವ್ಯಾವ ಅಕೌಂಟ್ ಹಾಕಬೇಕು ಅಂತ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕಬೇಕು, ಆನಂತರ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅನ್ನು ಹಾಕಬೇಕು. ಲಾಸ್ಟ್ಗೆ ನಾವೇನ್ ಮಾಡಬೇಕು, ರಿವೈಸ್ ಬ್ಯಾಲೆನ್ಸ್ ಶೀಟ್ ಅನ್ನು ಹಾಕಬೇಕು. ಸೊ ಅಂದ್ರೆ ಹಳೆ ಪಾರ್ಟ್ನರ್, ಸೊ ಅಂದ್ರೆ ರಿಟೈರಿಂಗ್ ಪಾರ್ಟ್ನರ್ ಬಿಟ್ಟು ಹೋದ್ಮೇಲೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಏನಿರ್ತಾರೆ, ಸೊ ಅವರ ಇನ್ಫಾರ್ಮೇಶನ್ ಅನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಬೇಕು ಅಂತ ಹೇಳಿದ್ದಾರೆ. ಸೊ ಫಾರ್ಮ್ಯಾಟ್ ಈ ತರ ಇರುತ್ತೆ, ಈಗಾಗಲೇ ನೋಡಿದಿರಿ ನೀವು. ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಕ್ರೆಡಿಟ್ ಬರುತ್ತೆ. ಸೊ ಈ ತರ ನಮಗೆ ಇನ್ಫಾರ್ಮೇಶನ್ ಇರುತ್ತೆ, ಈ ತರ ಮಾಡ್ಕೊಳ್ಬೇಕು. ಸೊ ಈಗ ನಾವೇನ್ ಮಾಡಬೇಕು, ನಿಮ್ಗೆ ಈಸಿ ಆಗೋದಕ್ಕೆ ಏನ್ ಮಾಡಬೇಕು, ಲಾಜಿಕ್ ಅನ್ನು ಬರ್ಕೊಳ್ಬೇಕು ಬ್ರಾಕೆಟ್ ಅಲ್ಲಿ. ಸೊ ಕ್ರೆಡಿಟ್ ಸೈಡ್ ಏನಾಗ್ತವೆ, ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದಾಗ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. ಆನಂತರ ಲಯಬಿಲಿಟೀಸ್ ವ್ಯಾಲ್ಯೂ ಕಡಿಮೆ ಆದಾಗ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. ಇದರ ಜೊತೆಗೆ ಅನ್ರೆಕಾರ್ಡೆಡ್ ಅಸೆಟ್ ಇದ್ದಾಗ ನಾವು ಏನ್ ಮಾಡ್ತೀವಿ, ಇಲ್ಲಿ ರೆಕಾರ್ಡ್ ಮಾಡ್ತೀವಿ ಕ್ರೆಡಿಟ್ ಸೈಡ್. ಸೊ ಅದೇ ತರ ಡೆಬಿಟ್ ಸೈಡ್ ಯಾವ ಬರ್ತವೆ, ಅಸೆಟ್ ವ್ಯಾಲ್ಯೂ ಕಡಿಮೆ ಆದಾಗ, ಲಯಬಿಲಿಟೀಸ್ ವ್ಯಾಲ್ಯೂ ಜಾಸ್ತಿ ಆದಾಗ, ಅದರ ಜೊತೆಗೆ ಅನ್ಲಿಮಿಟೆಡ್ ಲಯಬಿಲಿಟಿ ಇದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅನ್ರೆಕಾರ್ಡೆಡ್ ಲಯಬಿಲಿಟಿ ಇದ್ದಾಗ ನಾವು ಅದನ್ನ ಡೆಬಿಟ್ ಸೈಡ್ ಬರ್ತಾ ಹೋಗ್ತೀವಿ. ಸೊ ಪ್ರಾಬ್ಲಮ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನಮಗೆ ಯಾವ ಅಡ್ಜಸ್ಟ್ಮೆಂಟ್ ಬರ್ತಾವೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, ನೀವು ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, ಗುಡ್ ವಿಲ್ ಇಸ್ ವ್ಯಾಲ್ಯೂಡ್ ಅಟ್ 15,000 ಅಂತ ಇದೆ. ಸೊ ನಿಮ್ಗೆ ಈಗಾಗಲೇ ಹೇಳಿದೀನಿ. ಸೊ ಗುಡ್ ವಿಲ್ ಏನಾಗುತ್ತೆ, ಅದನ್ನ ಏನ್ ಮಾಡ್ಕೋಬೇಕು ನಾವು. ಸೊ ಬರೀ ವ್ಯಾಲ್ಯೂಡ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ಹೈಡನ್ ಗುಡ್ ವಿಲ್ ಆಗಿದೆ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಅವನ ಶೇರ್ ಆಫ್ ಗುಡ್ ವಿಲ್ ಏನಿದೆ, ರಿಟೈರ್ಮೆಂಟ್ ಆಗ್ತಾ ಇರೋ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ ಏನಿದೆ, ಅದನ್ನ ಅವ್ರು ಏನ್ ಮಾಡಿದ್ದಾರೆ, ಸೆಟಲ್ ಮಾಡಿದ್ದಾರೆ. ಸೊ ಪಾರ್ಟ್ನರ್ಸ್ ಗಳು, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಪಿ ಅಂಡ್ ಕ್ಯೂ ಏನ್ ಮಾಡ್ತಾ ಇದ್ದಾರೆ, ಅವನ ಅಕೌಂಟ್ ಅನ್ನ ಸೆಟಲ್ ಮಾಡಿಬಿಟ್ಟಿದ್ದಾರೆ ಕ್ಯಾಶ್ ಅಲ್ಲಿ. ಸೊ ಅದಕ್ಕೆ ಇಲ್ಲಿ ನಾವು ಅದನ್ನ ಕನ್ಸಿಡರ್ ಮಾಡುವಾಗಿಲ್ಲ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ ಏನಾಗ್ತದೆ, ಪ್ಲಾಂಟ್ ಅಂಡ್ ಮಿಷನರಿ ಏನಾಗ್ತಾ ಇದೆ, ಡೆಪ್ರಿಶಿಯೇಟ್ ಆಗ್ತಾ ಇದೆ. ಎಷ್ಟಾಗ್ತಾ ಇದೆ, 10% ಆಗ್ತಾ ಇದೆ.
ಸೊ ಪ್ಲಾಂಟ್ ಅಂಡ್ ಮಿಷನರಿ ಅಂದ್ರೆ ಏನು, ಸೊ ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ. ಅಸೆಟ್ ಸೈಡ್ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ಲಾಂಟ್ ಅಂಡ್ ಮಿಷನರಿ ಅಂತ. ಎಷ್ಟು ಕೊಟ್ಟಿದ್ದಾರೆ ಪ್ಲಾಂಟ್ ಅಂಡ್ ಮಿಷನರಿ? 20,000 ಕೊಟ್ಟಿದ್ದಾರೆ ಪ್ಲಾಂಟ್ ಅಂಡ್ ಮಿಷನರಿ. ಸೊ ಅದು ಅಸೆಟ್ ಆಗಿದೆ. ಸೊ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ದಾರೆ, ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ, ಕಡಿಮೆ ಆಗ್ತಾ ಇದೆ, ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಎಷ್ಟಾಗ್ತಾ ಇದೆ? 10% ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಸೊ 10% ಅಂದ್ರೆ ಎಷ್ಟಾಗುತ್ತೆ? ಪ್ಲಾಂಟ್ ಅಂಡ್ ಮಿಷನರಿ ಎಷ್ಟಿದೆ ವ್ಯಾಲ್ಯೂ? 20,000 ಇದೆ. 20,000ಗೆ 10% ಮಾಡಿದ್ರೆ ಎಷ್ಟಾಗುತ್ತೆ? 2,000 ಆಗುತ್ತೆ. ಸೊ 2,000 ಏನಾಗ್ತಾ ಇದೆ? ರೆಡ್ಯೂಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ವ್ಯಾಲ್ಯೂ. 20,000 ಅಲ್ಲಿ 2,000 ಕಡಿಮೆ ಆಗ್ತಾ ಇದೆ ಅಂದ್ರೆ ಎಷ್ಟಾಗ್ತಾ ಇದೆ? 18,000 ಆಗ್ತಾ ಇದೆ. ಸೊ ಅಂದ್ರೆ ಏನಾಯ್ತು? ಅಸೆಟ್ ವ್ಯಾಲ್ಯೂ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ, ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು? ಅದನ್ನ ಇಲ್ಲಿ ಇದೆ, ಸೊ ಡೆಬಿಟ್ ಸೈಡ್ ಬರಬೇಕು. ಸೊ ಏನಂತ ಬರಬೇಕು? ಟು ಪ್ಲಾಂಟ್ ಅಂಡ್ ಮಿಷನರಿ ಅಂತ ಬರಬೇಕು. ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್. ಸೊ ನಿಮಗೆ ಇದು ಕರೆಕ್ಟ್ ಆಗಿ ಗೊತ್ತಿದ್ರೆ ನೀವು ಏನ್ ಮಾಡ್ಬೋದು? ಈಸಿಲಿ ನೀವು ಅದನ್ನ ಬರಿಬಹುದು. ಸೊ ಟು ಪ್ಲಾಂಟ್ ಅಂಡ್ ಮಿಷನರಿ ಬ್ರಾಕೆಟ್ ಅಲ್ಲಿ 20,000 ಇಂಟು 10% ಎಷ್ಟಾಗುತ್ತೆ? 20,000 ಇಂಟು 10% ಎಷ್ಟಾಗುತ್ತೆ? 2,000 ಆಗುತ್ತೆ. ಸೊ ಡಿಫರೆನ್ಸ್ ಅಮೌಂಟ್ ಅನ್ನ ಮಾತ್ರ ನೀವು ಏನ್ ಮಾಡಬೇಕು? ಇಲ್ಲಿ ಬರಿಬೇಕು. ಸೊ 2,000 ಕಡಿಮೆ ಆಗಿದೆ, 2,000 ಅಮೌಂಟ್ ಅನ್ನ ನಾವಿಲ್ಲಿ ಬರಿಬೇಕು. ಸೊ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ದಾರೆ? ಪ್ಲಾಂಟ್ ಅಂಡ್ ಮಿಷನರಿ ಆದ್ಮೇಲೆ ಬಿಲ್ಡಿಂಗ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಏನಾಗ್ತಾ ಇದೆ? ಬಿಲ್ಡಿಂಗ್ ಅಂದ್ರೆ ಏನು? ಅಸೆಟ್ ಅದು. ಸೊ ಅಸೆಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ಅಪ್ರಿಸಿಯೇಷನ್ ಆಗ್ತಾ ಇದೆ. ಎಷ್ಟಾಗ್ತಾ ಇದೆ? 10% ಅಪ್ರಿಸಿಯೇಷನ್ ಆಗ್ತಾ ಇದೆ. ಸೊ ಅಂದ್ರೆ ಜಾಸ್ತಿ ಆಗ್ತಾ ಇದೆ ವ್ಯಾಲ್ಯೂ. ಸೊ ವ್ಯಾಲ್ಯೂ ಎಷ್ಟಿದೆ? ಬಿಲ್ಡಿಂಗ್ಸ್ ವ್ಯಾಲ್ಯೂ ಎಷ್ಟಿದೆ? 25,000 ಇದೆ. ಸೊ 25,000 ಅಲ್ಲಿ ಏನಾಗ್ತಾ ಇದೆ? 10% ಜಾಸ್ತಿ ಆಗ್ತಾ ಇದೆ. 25,000 ಗೆ ಆಡ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ 10% ಮಾಡಿದಾಗ ಎಷ್ಟಾಗುತ್ತೆ? 2,500 ಆಗುತ್ತೆ. ಸೊ ಅಸೆಟ್ ವ್ಯಾಲ್ಯೂ ಏನಾಗ್ತಾ ಇದೆ? ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ನಾವು ಏನು ಮಾಡಬೇಕು? ಅದನ್ನ ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಬಾಯ್ ಬಿಲ್ಡಿಂಗ್ಸ್ ಅಂತ ಬರೀಬೇಕು. ಬಾಯ್ ಬಿಲ್ಡಿಂಗ್ಸ್. ಸೊ ಬ್ರಾಕೆಟ್ ಅಲ್ಲಿ ಎಷ್ಟು ಬರಬೇಕು? 25,000 ಇಂಟು 10%. ಸೊ ಬರೋದು ಎಷ್ಟಾಗುತ್ತೆ? 2,500 ಆಗುತ್ತೆ. ಸೊ 2,500 ಡಿಫರೆನ್ಸ್ ಅಮೌಂಟ್ ಜಾಸ್ತಿ ಆಗಿದೆ. ಸೊ ಅದನ್ನ ನಾವೇನ್ ಮಾಡಬೇಕು? ಇಲ್ಲಿ ಬರೀಬೇಕು. ಸೊ ಇದು ಸೆಕೆಂಡ್ ಒನ್ ಆಗಿದೆ, ಸೆಕೆಂಡ್ ಒನ್ ಅಡ್ಜಸ್ಟ್ಮೆಂಟ್. ಸೊ ಮೊದಲಿಗೆ ಏನ್ ಮಾಡಿದ್ವಿ ನಾವು? ಪ್ಲಾಂಟ್ ಅಂಡ್ ಮಿಷನರಿ ವ್ಯಾಲ್ಯೂ ಅನ್ನು ಏನ್ ಮಾಡಿದ್ವಿ? ರೆಡ್ಯೂಸ್ ಮಾಡಿದ್ವಿ. ಆನಂತರ ಬಿಲ್ಡಿಂಗ್ಸ್ ವ್ಯಾಲ್ಯೂನ ಏನ್ ಮಾಡಿದ್ವಿ? ಅಲ್ಲಿ ಅಪ್ರಿಸಿಯೇಷನ್ ಮಾಡಿದ್ವಿ. ಸೊ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ, ಥರ್ಡ್ ಒನ್ ಏನಿದೆ? ಬ್ಯಾಡ್ ಡೆಟ್ಸ್ ಪ್ರೊವಿಷನ್ ಅಂತ ಇದೆ. ಸೊ ಈಗಾಗಲೇ ಹೇಳಿದೀನಿ ಬ್ಯಾಡ್ ಡೆಟ್ಸ್ ಅಂದ್ರೆ ಏನು ಅಂತ. ಸೊ ಏನಾಗುತ್ತೆ ಅಂತಂದ್ರೆ, ಡೆಟರ್ಸ್ ಅಂದ್ರೆ ನಾವು ದುಡ್ಡನ್ನ ಕೊಟ್ಟಿರ್ತೀವಿ ಬೇರೆದವ್ರಿಗೆ. ಸೊ ಅವ್ರ ಕಡೆಯಿಂದ ಅಮೌಂಟ್ ಬರೋದಿಲ್ಲ ಅಂತ ನಮಗೆ ಅನಿಸುತ್ತೆ. ಒಂದಿಷ್ಟು ಅಮೌಂಟ್ಗಳು ನಮಗೆ ಅವ್ರು ಕೊಡೋದಿಲ್ಲ ಅಂತ ನಮಗೆ ಅನಿಸಿದಾಗ ನಾವೇನ್ ಮಾಡ್ತೀವಿ? ಅಲ್ಲಿ ಒಂದು ಪ್ರಾವಿಷನ್ ಅನ್ನ ಮಾಡ್ಕೊಳ್ತೀವಿ. ಸೊ ಒಂದಿಷ್ಟು ಅಮೌಂಟ್ ಬರೋದಿಲ್ಲ ಅಂತ ನಾವು ಮೊದಲೇ ಅನ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ನಾವು ಪ್ರಾವಿಷನ್ ಅನ್ನ ಮಾಡ್ತೀವಿ. ಸೊ ಪ್ರಾವಿಷನ್ ಅಂತ ಹೇಳಿದ್ರೆ ಅದು ಅಸೆಟ್ ಆಗುತ್ತೆ. ಸೊ ಡೆಟರ್ಸ್ ಅಸೆಟ್ ಆಗಿರುತ್ತೆ. ಸೊ ಅಸೆಟ್ ವ್ಯಾಲ್ಯೂ ಏನಾಗ್ತಾ ಇದೆ? ಸೊ ನಮಗೆ ಬರೋ ದುಡ್ಡು 10,000 ಇತ್ತು. ಸೊ ಅದರಲ್ಲಿ ನಮಗೆ 1,000 ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಅಸೆಟ್ ವ್ಯಾಲ್ಯೂ ಅಲ್ಲಿ ಏನಾಗ್ತಾ ಇದೆ? ಅದು ಕಡಿಮೆ ಆಗಿದೆ. ಸೊ ನಮಗೆ 10,000 ಬರಬೇಕಾಗಿತ್ತು, ಬರೀ 9,000 ಬರ್ತಾ ಇದೆ ಅಂತ ಹೇಳಿದ್ರೆ 1,000 ಏನಾಗ್ತಾ ಇದೆ? ನಮಗೆ ಕಡಿಮೆ ಬರ್ತಾ ಇದೆ, ಅಂದ್ರೆ ನಮಗೆ ಲಾಸ್ ಆಗ್ತಾ ಇದೆ. ಸೊ ಇಲ್ಲಿ ಏನು? ಅಸೆಟ್ ವ್ಯಾಲ್ಯೂ ಕಡಿಮೆ ಆದ್ರೆ ನಾವು ಏನ್ ಮಾಡ್ತೀವಿ? ಅದನ್ನ ಇಲ್ಲಿ ಬರ್ತೀವಿ, ಡೆಬಿಟ್ ಸೈಡ್ ಬರ್ತೀವಿ. ಸೊ ಇಲ್ಲಿ ಏನಂತ ಬರಬೇಕು? ಟು PDD ಆನ್ ಡೆಟರ್ಸ್ ಅಂತ ಬರೀಬೇಕು. ಸೊ ಪ್ರಾವಿಷನ್ ನಾವು ಎದರ ಮೇಲೆ ಮಾಡ್ತೀವಿ? ಡೆಟರ್ಸ್ ಮೇಲೆ ಮಾಡ್ತೀವಿ. ಸೊ ಅವರು ಕೊಟ್ಟಿದ್ರೆ ಓಕೆ. ಸೊ ಕೊಡ್ಲಿಲ್ಲ ಅಂತಂದ್ರೆ ನಾವು ಏನ್ ಮಾಡ್ಬೇಕು? ಅದನ್ನ ಸರಿಯಾಗಿ ನೆನಪಿಟ್ಕೊಳ್ಬೇಕು. ನಾವು ಯಾವಾಗಲೂ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ನಾವು ಏನ್ ಮಾಡ್ತೀವಿ? ಡೆಟರ್ಸ್ ಮೇಲೆ ಮಾಡ್ತೀವಿ. ಅಟ್ 5% ಇದೆ, 5% ಮಾಡಬೇಕು ಡೆಟರ್ಸ್ ಮೇಲೆ. ಸೊ ಡೆಟರ್ಸ್ ಅಮೌಂಟ್ ನಮಗೆ ಕೊಟ್ಟಿದ್ದಾರೆ. ಡೆಟರ್ಸ್ ಅಮೌಂಟ್ ಎಷ್ಟಿದೆ? 20,000 ಇದೆ. 20,000 ಇದೆ. ಸೊ 5% ಮಾಡಬೇಕು. ಎಷ್ಟಾಗುತ್ತೆ? 1,000 ಆಗುತ್ತೆ. ಸೊ 1,000 ಅನ್ನ ನಾವು ಬರ್ಕೊಳ್ಬೇಕು. ಸೊ 20,000 ಇಂಟು 5%. ಸೊ ಮಾಡಿದಾಗ ಎಷ್ಟಾಗುತ್ತೆ? 1,000 ಆಗುತ್ತೆ. ಆ 1,000 ಅನ್ನು ನಾವು ಏನು ಮಾಡಬೇಕು? ಇದರಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ಒನ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಇಷ್ಟೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಇಷ್ಟೇ ಬರುತ್ತೆ. ಸೊ ಮತ್ತೆ ಪರ್ಸನಲ್ ಕೊಟ್ಟಿದ್ದಾರೆ. ಸೊ ಅದ್ಯಾವುದು ಇದರಲ್ಲಿ ಬರೋದಿಲ್ಲ. ಸೊ ಇದೆಷ್ಟು ಆದಮೇಲೆ ನಾವು ಏನು ಮಾಡಬೇಕು? ಅಕೌಂಟ್ಸ್ಗಳನ್ನು ಕ್ಲೋಸ್ ಮಾಡಬೇಕು. ಸೊ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 4-5 ಲೈನನ್ನು ಬಿಟ್ಟು ನಾವು ಕ್ಲೋಸ್ ಮಾಡಬೇಕು ಅಕೌಂಟನ್ನು. ಎರಡು ಕಡೆ ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ಈಗ ನೋಡಬೇಕು ಯಾವ ಕಡೆ ಜಾಸ್ತಿ ಇದೆ ನೋಡಬೇಕು. ಸೊ 2,000 1,000 ಎಷ್ಟಾಗುತ್ತೆ? 3,000 ಆಗುತ್ತೆ ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡ್ ನೋಡಿ 2,500 ಅಷ್ಟೇ ಇದೆ. ಸೊ ಏನಾಯ್ತು?
ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ. ಸೊ ಆ ಅಮೌಂಟ್ ಅನ್ನ ನಾವು ಎರಡು ಕಡೆ ಬಿಡ್ತೇವೆ. ಸೊ ಎಷ್ಟು ಜಾಸ್ತಿ ಇದೆ, ಎಷ್ಟಾಗಿದೆ, ಟೋಟಲ್ 3000 ಇದೆ. ಸೊ ಆ 3000 ಅನ್ನ ಎರಡು ಕಡೆ ಬಿಡ್ತೇವೆ. 3000 ಬರ್ತೇವೆ. 3000 and 3000 ಬರ್ತೇವೆ. ಸೊ ಈಗ ಯಾವ ಕಡೆ ಕಡಿಮೆ ಇದೆ, ಕ್ರೆಡಿಟ್ ಸೈಡ್ ಅಮೌಂಟ್ ಕಡಿಮೆ ಇದೆ, ನಮಗೆ ಗೊತ್ತಾಗಿದೆ. ಸೊ ಇಲ್ಲಿ ಬರೀ 2500 ಇದೆ, 500 rupees ಕಡಿಮೆ ಇದೆ. ಸೊ ನೋಡಬೇಕು 3000 ಅಲ್ಲಿ 2500 ಆದ್ರೆ ಎಷ್ಟಾಗುತ್ತೆ, 5000 ಡಿಫರೆನ್ಸ್ ಬರುತ್ತೆ. ಸೊ ಆ 5000 ಏನಾಗಿದೆ, ಸೊ ಕ್ರೆಡಿಟ್ ಸೈಡ್ ನಮಗೆ ಬ್ಯಾಲೆನ್ಸ್ ಉಳಿದ್ರೆ ಅದು ಏನಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ನಾವು ಅದನ್ನ ಲಾಸ್ ಅಂತ ಟ್ರೀಟ್ ಮಾಡ್ತೀವಿ. ಡೆಬಿಟ್ ಸೈಡ್ ನಮ್ಗೆ ಏನಾದ್ರು ಬ್ಯಾಲೆನ್ಸ್ ಉಳಿದ್ರೆ ಅದನ್ನ ನಾವು ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಏನಂತ ಬರಬೇಕು, ಸೊ ಈಗ ಲಾಸ್ ಆಗಿದೆ. ಸೊ ಲಾಸ್ ಆದಾಗ ನಾವೇನ್ ಮಾಡಬೇಕು, ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಪ್ರಾಫಿಟ್ ಆದಾಗ ಹೇಗೆ ನಾವು ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವೋ ಅದೇ ತರ ನಾವೇನ್ ಮಾಡಬೇಕು, ಲಾಸ್ ಆದಾಗ ಕೂಡ ನಾವೇನ್ ಮಾಡಬೇಕು, ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಬೇಕು. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಏನಂತ ಬರಬೇಕು, ಲಾಸ್ ಟ್ರಾನ್ಸ್ಫರ್ಡ್ ಟು ಆಲ್ ಪಾರ್ಟ್ನರ್ಸ್ ಇನ್ ರೇಷಿಯೋ. ಸೊ ಎಲ್ಲ ಪಾರ್ಟ್ನರ್ಸ್ಗಳಿಗೂ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ರೇಷಿಯೋಲಿ ಮಾಡಬೇಕು, ಅವರ ರೇಷಿಯೋ ಇದೆ 2:2:1. ಸೊ ಆ ರೇಷಿಯೋ ಏನು ಮಾಡಬೇಕು, ಇಲ್ಲಿ ಬರಬೇಕು. 2:2:1 ರೇಷಿಯೋಲಿ ನಾವೇನು ಮಾಡಬೇಕು, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಏನು ಮಾಡಬೇಕು, ಇಲ್ಲಿ ಬರೀಬೇಕು. ಸೊ ಇದನ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕು. ಟೂ ಇಷ್ಟು 1 ಆಗುತ್ತೆ. ಸೊ ಈ ರೇಷಿಯೋನಲ್ಲಿ ನಾವು ಏನು ಮಾಡಬೇಕು, ಎಲ್ಲ ಪಾರ್ಟ್ನರ್ಸ್, ಆಲ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ, ಸೊ ಎಲ್ಲ ಪಾರ್ಟ್ನರ್ಸ್ಗಳಿಗೂ ನಾವು ಏನು ಮಾಡಬೇಕು, ಆ ಲಾಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಹಂಚಬೇಕು. ಸೊ ಅಲ್ಲಿ ಏನಾಗ್ತಾ ಇತ್ತು, ಅಡ್ಮಿಷನ್ ಅಲ್ಲಿ ಯಾವ ಪಾರ್ಟ್ನರ್ಸ್ ಬರ್ತಾ ಇದ್ರು, ಬರೀ ಓಲ್ಡ್ ಪಾರ್ಟ್ನರ್ಸ್ ಅಷ್ಟೇ ಬರ್ತಾ ಇದ್ರು, ಹೊಸ ಪಾರ್ಟ್ನರ್ಸ್ ಬರ್ತಾ ಇರಲಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಎಲ್ಲ ಪಾರ್ಟ್ನರ್ಸ್ಗಳಿಗೂ ನಾವು ಹಂಚಬೇಕು. ಸೊ ಎಷ್ಟು ಜನ ಇದ್ದಾರೆ ಪಾರ್ಟ್ನರ್ಸ್, 3 ಜನ ಇದ್ದಾರೆ. ಸೊ P, Q and R. ಸೊ 3 ಜನ ಇದ್ದಾರೆ. ಎಷ್ಟು ಹಂಚಬೇಕು, 3 ಜನ ಇದ್ದಾರೆ. 500 rupees ಅನ್ನು ಅವ್ರಿಗೆ ಹಂಚಬೇಕು, 3 ಜನಕ್ಕೆ 500 rupees. ಸೊ 500 rupees ಅಲ್ಲಿ ಅವ್ರಿಗೆ ಎಷ್ಟು ಬರುತ್ತೆ ಅದನ್ನ ನಾವು ನೋಡಬೇಕು. ಸೊ 500 ಇಂಟು ಅವರ ರೇಷಿಯೋ ಮಾಡಬೇಕು, 2:2:1 ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ, 5 ಆಗುತ್ತೆ. ಸೊ ಪಿ ನ ರೇಷಿಯೋ ಎಷ್ಟಾಗುತ್ತೆ, 2/5 ಆಗುತ್ತೆ. 2/5 ಮಾಡಿದಾಗ ಎಷ್ಟಾಗುತ್ತೆ, 200 ಬರುತ್ತೆ. ಸೊ ಅದೇ ಥರ ಕ್ಯೂ ನ ರೇಷಿಯೋ 2/5 ಇದೆ, 200 ಆಗುತ್ತೆ. ಆರ್ ನ ರೇಷಿಯೋ ಎಷ್ಟಿದೆ, 1/5 ಇದೆ, 100 rupees ಆಗುತ್ತೆ. ಸೊ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 500 ಆಗುತ್ತೆ. ಸೊ ಈಗ ನಾವು ಕ್ರೆಡಿಟ್ ಸೈಡ್ ಕೂಡ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 3000 ಬರುತ್ತೆ. ಸೊ ಈ ತರ ನಾವೇನು ಮಾಡಬೇಕು, ಎರಡನ್ನೂ ಏನು ಮಾಡಬೇಕು, ಇಲ್ಲಿ ಟ್ಯಾಲಿ ಮಾಡಬೇಕು. ಸೊ ಇದಿಷ್ಟು ರಿವ್ಯಾಲ್ಯೂಷನ್ ಅಕೌಂಟ್ ಆಗಿದೆ. ಸೊ ಇಲ್ಲಿ ನಮಗೆ ಲಾಸ್ ಬಂದಿದೆ, ರಿವ್ಯಾಲ್ಯೂಷನ್ ಅಲ್ಲಿ ಎಷ್ಟು ಬಂದಿದೆ, ಲಾಸ್ 500 ಬಂದಿದೆ. ಅದರಲ್ಲಿ ಪಿಗೆ 200, ಕ್ಯೂಗೆ 200, ಆರ್ಗೆ ಎಷ್ಟು 100 ಬಂದಿದೆ. ಸೊ ಈಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕಬೇಕು, ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಹಾಕಬೇಕು. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಈ ಲಾಸ್ ಅನ್ನು ನಾವೇನ್ ಮಾಡಬೇಕು, ಅವ್ರ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ಸೊ ಇದನ್ನ ಬರ್ಕೊಳ್ಳಿ. ಸೊ ಈಗ ನಾವು ಪಾರ್ಟ್ನರ್ಸ್ ಅಕೌಂಟ್ ಅನ್ನು ಹಾಕ್ತಾ ಇದ್ದೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಹಾಕ್ತಾ ಇದ್ದೀವಿ. ಸೊ ಸ್ಟೂಡೆಂಟ್ಸ್, ಈಗ ನಾನು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಹಾಕ್ತಾ ಇದ್ದೇನೆ, ಅವರ ಫಾರ್ಮ್ಯಾಟ್ ಅನ್ನು ಬರ್ದಿದ್ದೇನೆ. ಸೊ ಈಗ ನಾವೇನ್ ಮಾಡಬೇಕು, ಪಾರ್ಟ್ನರ್ಸ್ ಗಳ ಟ್ರಾನ್ಸಾಕ್ಷನ್ಸ್ ಗಳು ಏನಿರ್ತವೆ, ಸೊ ಅದನ್ನಷ್ಟು ಏನ್ ಮಾಡಬೇಕು, ನಾನು ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಮೊದಲಿಗೆ ನಾವೇನ್ ಬರೀಬೇಕು, ಪಾರ್ಟ್ನರ್ಸ್ ಗಳ ಕ್ಯಾಪಿಟಲ್ಸ್ ಅನ್ನ ಬರೀಬೇಕು. ಸೊ ಕ್ಯಾಪಿಟಲ್ಸ್ ನಾವು ಯಾವ ಕಡೆ ಬರ್ತೇವೆ, ಇಲ್ಲಿ ಬರೀತೇವೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರ್ತೇವೆ. ಸೊ ಕ್ಯಾಪಿಟಲ್ಸ್ ಅನ್ನು ಬರ್ತೇವೆ. ಸೊ ಕ್ಯಾಪಿಟಲ್ಸ್ ನಮಗೆ ಎಲ್ಲಿ ಕೊಟ್ಟಿರ್ತಾರೆ, ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿರ್ತಾರೆ, ಪ್ರಾಬ್ಲಮ್ ಅಲ್ಲಿ, ಕ್ವಶನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಕ್ಯಾಪಿಟಲ್ಸ್ ಅಂತ ಇರುತ್ತೆ. ಸೊ ಲಯಬಿಲಿಟಿ ಸೈಡ್ ಕ್ಯಾಪಿಟಲ್ಸ್ ಅಂತ ಇರುತ್ತೆ. ಪಿ ಕ್ಯೂ ಆರ್ ನ ಕ್ಯಾಪಿಟಲ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ, ಪಿ ನ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ, 30,000. ಸೊ ಅದನ್ನು ಬರೀಬೇಕು. ಸೊ ಅಲ್ಲಿರುತ್ತೆ, ನಿಮಗೆ ಅದನ್ನ ನೋಡಿ ನೀವು ಬರೀಬೇಕು. ಕ್ಯೂ ಕೊಟ್ಟಿದ್ದಾರೆ 10,000. ಕ್ಯೂ ಎಷ್ಟಿದೆ, 10,000 ಇದೆ. ಸೊ ಅದನ್ನು ಬರೀಬೇಕು ನೀವು, 10,000. ಆರ್ ಎಷ್ಟಿದೆ, 10,000 ಇದೆ. ಸೊ ಅದನ್ನು ಕೂಡ ಏನು ಮಾಡಬೇಕು, 10,000 ಅನ್ನು ಬರೀಬೇಕು. ಸೊ ಮೇಲೆ ಪಾರ್ಟ್ನರ್ಸ್ ಅಕೌಂಟ್ ನ ಮೇಲ್ಗಡೆ ನೀವೇನ್ ಮಾಡಬೇಕು, ಅವರ ರೇಷಿಯೋನ, ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನೀವು ಬರ್ಕೊಳ್ಬೇಕು, ನಿಮಗೆ ಅದು ಯೂಸ್ ಆಗಿದೆ. ಸೊ ಈ ತರ ಬರೀಬೇಕು. ಮೊದಲಿಗೆ ಬ್ಯಾಲೆನ್ಸ್ ಅನ್ನು ಬರೀಬೇಕು. ಆ ನಂತರ ನಾವೇನ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ
ನಮಗೆ ಜನರಲ್ ರಿಸರ್ವ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ ಇನ್ಫಾರ್ಮೇಶನ್. ಸೊ ಅದು ಏನಾದರೂ ಇದ್ರೆ ನಾವು ಅದನ್ನ ರೆಕಾರ್ಡ್ ಮಾಡ್ತಾ ಹೋಗಬೇಕು. ಸೊ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬೇಕು ಲಯಬಿಲಿಟಿ ಸೈಡ್ ಅಥವಾ ಅಸೆಟ್ ಸೈಡ್ ಇರುತ್ತೆ. ಸೊ ಲಯಬಿಲಿಟಿ ಸೈಡ್ ಒಂದು ಐಟಮ್ ಇದೆ, ಏನಂತ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ. ಸೊ ಅಂದ್ರೆ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಸೊ ಅದನ್ನ ನಾವೇನ್ ಮಾಡಬೇಕು, ಈಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಪಾರ್ಟ್ನರ್ಸ್ಗಳಿಗೆ, ಅದು ಪ್ರಾಫಿಟ್ ಆಗುತ್ತೆ. ಸೊ ಅದು ಇನ್ಕಮ್ ಆಗುತ್ತೆ ಪಾರ್ಟ್ನರ್ಸ್ಗಳಿಗೆ. ಸೊ ಅದಕ್ಕೆ ಕ್ರೆಡಿಟ್ ಸೈಡ್ ಬರಬೇಕು, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಂತ ಬರೀಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಪ್ರಾಫಿಟ್ಸ್. ಸೊ ಪ್ರಾಫಿಟ್ಸ್ ಎಷ್ಟಿದೆ ನೋಡಬೇಕು. ಸೊ ಪ್ರಾಫಿಟ್ಸ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ 10,000 ಕೊಟ್ಟಿದ್ದಾರೆ ಪ್ರಾಫಿಟ್ಸ್. ಸೊ 10,000 ಟೋಟಲ್ ಪ್ರಾಫಿಟ್ಸ್ ಆಗಿದೆ. ಸೊ ಇದರಲ್ಲಿ ನಾವು ಏನ್ ಮಾಡಬೇಕು, ಎಲ್ಲಾ ಪಾರ್ಟ್ನರ್ಸ್ಗಳಿಗೂ ಹಂಚಬೇಕು. ಸೊ ಅದರಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಕೂಡ ಇರ್ತಾರೆ, ಯಾಕಂದ್ರೆ ಓಲ್ಡ್ ರೇಷಿಯೋ, ಓಲ್ಡ್ ಪ್ರಾಫಿಟ್ ಅದು. ಸೊ ಎಷ್ಟಾಗುತ್ತೆ ನೋಡಬೇಕು. ಸೊ 3 ಜನಕ್ಕೂ ಹಂಚಬೇಕು, 2:2:1 ರೇಷಿಯೋದಲ್ಲಿ ಹಂಚಬೇಕು. ಸೊ ಎಷ್ಟಾಗುತ್ತೆ, ಪಿಗೆ ಎಷ್ಟಾಗುತ್ತೆ 4,000 ಆಗುತ್ತೆ, ಕ್ಯೂಗೂ ಎಷ್ಟಾಗುತ್ತೆ 4,000 ಆಗುತ್ತೆ, ಆರ್ಗೆ ಎಷ್ಟಾಗುತ್ತೆ 2,000 ಆಗುತ್ತೆ. ಸೊ ಹೇಗಾಗುತ್ತೆ, ಸೊ ಟೋಟಲ್ ಎಷ್ಟಾಗುತ್ತೆ 5 ಆಗುತ್ತೆ, 5 ಶೇರ್ ಆಗ್ತವೆ. ಸೊ ಪಿ ನ ರೇಷಿಯೋ ಎಷ್ಟಾಗುತ್ತೆ 2/5 ಆಗುತ್ತೆ, ಕ್ಯೂ ನ ರೇಷಿಯೋ 2/5 ಆಗುತ್ತೆ, ಆರ್ ನ ರೇಷಿಯೋ ಎಷ್ಟಾಗುತ್ತೆ 1/5 ಆಗುತ್ತೆ. ಸೊ ಈ ತರ ನಾವೇನ್ ಮಾಡಬೇಕು, ರೇಷಿಯೋ ಟೋಟಲ್ ಅಮೌಂಟ್ ಇಂದ ಮಾಡಬೇಕು. ಸೊ 10,000 ಇಂಟು 2/5 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 4,000 ಬರುತ್ತೆ. 10,000 ಇಂಟು 2/5 ಮಾಡಿದ್ರೆ ನಮಗೆ 4,000 ಬರುತ್ತೆ ಕ್ಯೂ ನ ರೇಷಿಯೋ. ಥರ್ಡ್ ಒನ್ 10,000 ಇಂಟು 1/5 ಮಾಡಿದಾಗ ಆರ್ ನ ರೇಷಿಯೋ ಬರುತ್ತೆ, ಎಷ್ಟು ಬರುತ್ತೆ 2,000 ಬರುತ್ತೆ. ಸೊ ಅದನ್ನ ಇಲ್ಲಿ ಬರ್ತಾ ಹೋಗ್ಬೇಕು, 4,000 and 2,000, 4,000 and 2,000. ಸೊ ಈ ತರ ನಾವೇನ್ ಮಾಡಬೇಕು, ಪ್ರಾಫಿಟ್ಸ್ ಗಳು ಏನಾದ್ರು ಇದ್ರೆ ನಾವು ಬರೀಬೇಕು. ಲಾಸ್ ಕೂಡ ಇರುತ್ತೆ ಇದೇ ರೀತಿ. ಸೊ ಅಸೆಟ್ ಸೈಡ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಯಾವುದೇ ತರದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಏನು ಕೊಟ್ಟಿಲ್ಲ. ಸೊ ಕೊಟ್ರೆ ನಾವು ಏನ್ ಮಾಡ್ತೀವಿ, ಅದನ್ನ ಲಾಸ್ ಆಗುತ್ತೆ. ಸೊ ಅಲ್ಲಿ ನಾವು ಏನ್ ಮಾಡ್ತೀವಿ, ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಅದನ್ನ ಡೆಬಿಟ್ ಮಾಡ್ತಾ ಹೋಗ್ತೀವಿ. ಸೊ ಜನರಲ್ ರಿಸರ್ವ್ ಕೂಡ ಇದೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ. ಸೊ ಜನರಲ್ ರಿಸರ್ವ್ ಅಂತ ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರೆ, ಅದನ್ನ ಕೊಟ್ಟರು ಕೂಡ ನಾವು ಏನ್ ಮಾಡಬೇಕು, ಅದನ್ನ ಇಲ್ಲಿ ಬರಿಬೇಕು. ಸೊ ಇಲ್ಲಿ ಇನ್ನೂ ಒಂದೇ ಐಟಮ್ ಬರುತ್ತೆ. ಸೊ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ನಾವೆಲ್ಲ ಅಡ್ಜಸ್ಟ್ಮೆಂಟ್ ಗಳನ್ನು ಮಾಡಿದ್ದೇವೆ. ಸೊ ಈಗ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಬರಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ತೆಗಿಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನಾದರೂ ಪಾರ್ಟ್ನರ್ಸ್ ಅಂತ ಬರ್ದಿದ್ರೆ, ಸೊ ಪಾರ್ಟ್ನರ್ಸ್ ಅಕೌಂಟ್ಗೆ ಯಾವ್ದಾದ್ರು ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಿದ್ರೆ ನಾವು ಅದನ್ನ ಇಲ್ಲಿ ತಗೊಳ್ತೇವೆ. ಸೊ ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನಾಗಿದೆ, ಲಾಸ್ ಅಂತ ಬಂದಿದೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ನೋಡಿ ನಮಗೆ ಲಾಸ್ ಅಂತ ಬಂದಿದೆ. ಏನಂತ ಬರ್ತಿದೀವಿ ನಾವು, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತಿದ್ವಿ. ಸೊ ಎಲ್ಲಾ ಪಾರ್ಟ್ನರ್ಸ್ ಗಳಿಗೆ ಆ ಲಾಸ್ ಅನ್ನ ನಾವೇನ್ ಮಾಡಿದ್ವಿ, ಟ್ರಾನ್ಸ್ಫರ್ ಅನ್ನ ಮಾಡಿದ್ವಿ. ಸೊ ಲಾಸ್ ಅಂತ ಕರಿತೀವಿ ನಾವು, ಲಾಸ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಅಲ್ಲಿ ಏನಂತ ಬರ್ತಿದ್ವಿ, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತಿದ್ವಿ. ಸೊ ಅಂದ್ರೆ ಯಾವ ಅಕೌಂಟ್ ಅಲ್ಲಿ ಬರ್ತಿದ್ದೇವೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬರ್ತಿದ್ದೇವೆ. ಸೊ ಇಲ್ಲಿ ನಾವು ಪಾರ್ಟ್ನರ್ಸ್ ಅಕೌಂಟ್ ಹಾಕ್ತಾ ಇದ್ದೇವೆ, ಅಂದ್ರೆ ಬೈ ಅನ್ನೋದು ಬಂತು. ಸೊ ಯಾವುದು ಇತ್ತು, ರಿವ್ಯಾಲ್ಯೂಯೇಷನ್ ಅನ್ನೋದು ಇತ್ತು. ಸೊ ಇಲ್ಲಿ ನಿಮಗೆ ಬರೆದು ತೋರಿಸ್ತೇನೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡಿದರೆ ಅದ್ರ ಜೊತೆಗೆ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಇದು ಜರ್ನಲ್ ಎಂಟ್ರಿ ಆಗುತ್ತೆ. ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರಾಫಿಟ್ ಅಥವಾ ಲಾಸ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಇದು ಜರ್ನಲ್ ಎಂಟ್ರಿ ಇರುತ್ತೆ. ಸೊ ಇಲ್ಲಿ ನಾವು ಆಲ್ರೆಡಿ ಏನ್ ಮಾಡಿದೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನಂತ ಬರ್ದಿದ್ದೀವಿ, ಬೈ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿದ್ದೇವೆ. ಸೊ ಅದನ್ನ ನೀವು ನೋಡಿದಿರಿ. ಸೊ ಈಗ ನಾವು ಏನ್ ಮಾಡಬೇಕು, ಪಾರ್ಟ್ನರ್ಸ್ ಅಕೌಂಟ್ ಅನ್ನ ಹಾಕ್ತಾ ಇದ್ದೇವೆ. ಸೊ ಅಂದ್ರೆ ಪಾರ್ಟ್ನರ್ಸ್ ಅನ್ನ ಸ್ಕಿಪ್ ಮಾಡಬೇಕು. ಸೊ ಏನು ಉಳಿತು, ಟು ರಿವ್ಯಾಲ್ಯೂಯೇಷನ್ ಉಳಿತು. ಸೊ ಇಲ್ಲಿ ಬರೀಬೇಕು, ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರೀಬೇಕು. ಬ್ರಾಕೆಟ್ ಅಲ್ಲಿ ಲಾಸ್ ಟ್ರಾನ್ಸ್ಫರ್ಡ್ ಅಂತ ಬರೀಬೇಕು. ಸೊ ಲಾಸ್ ಆಗಿದೆ, ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಎಲ್ಲ ಪಾರ್ಟ್ನರ್ಸ್ ಅದನ್ನ ಡೆಬಿಟ್ ಮಾಡ್ತಾ ಇದ್ವಿ. ಸೊ ಎಷ್ಟು ಲಾಸ್ ಆಗಿದೆ, ಪಿಗೆ ಎಷ್ಟಾಗಿದೆ 200 ಆಗಿದೆ, ಕ್ಯೂಗೆ ಎಷ್ಟಾಗಿದೆ 200 ಆಗಿದೆ, ಆರ್ಗೆ ಎಷ್ಟಾಗಿದೆ 100 ಆಗಿದೆ. ಸೊ ಇದೇ ಬಂತು. ಸೊ ನಾವು ಅಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ ಲಾಸ್ ಅನ್ನ. ಸೊ ಅದನ್ನ ನಾನು ಡೈರೆಕ್ಟ್ ಆಗಿ ಬರ್ತಿದ್ದೀನಿ. ಸೊ ಇದನ್ನಷ್ಟು ಬಿಟ್ರೆ ನಮಗೆ ಯಾವುದೇ ತರಹದ ಅಡ್ಜಸ್ಟ್ಮೆಂಟ್ಗಳು ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೇನೆ, ಟೋಟಲ್ಸ್ ಮಾಡ್ತಾ ಇದ್ದೇನೆ. ಸೊ ಟೋಟಲ್ ನೋಡಬೇಕು. ಸೊ ನಾವು ಮೊದಲಿಗೆ ಹಂಗೆ ನೋಡಬೇಕು. ಸೊ ನಮಗೆ ಯಾವ ಕಡೆ ಜಾಸ್ತಿ ಅನ್ಸುತ್ತೆ ಅದನ್ನ ಮೊದಲು ಟೋಟಲ್ ಮಾಡಬೇಕು. ಸೊ ಇಲ್ಲಿ ಡೆಬಿಟ್ ಸೈಡ್ ಕಡಿಮೆ ಇದೆ, ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ. ಸೊ ಅದನ್ನಷ್ಟು ಟೋಟಲ್ ಮಾಡೋಣ. ಸೊ ಫಸ್ಟ್ ಒನ್ ಪಿ ಎಷ್ಟಿದೆ, 30,000 ಪ್ಲಸ್ 4,000 ಎಷ್ಟಾಗುತ್ತೆ, 34,000 ಆಗುತ್ತೆ. ಅದನ್ನ ಬರ್ದಿದ್ದೀನಿ.
ಆನಂತರ ಕ್ಯೂ ಕೊಟ್ಟಿದ್ದಾರೆ 10,000 ಪ್ಲಸ್ 4,000 ಎಷ್ಟಾಗಿದೆ 14,000 ಆಗುತ್ತೆ, ಅದನ್ನು ಬರ್ತಿದ್ದೀವಿ. ಥರ್ಡ್ ಒನ್ 10,000 ಪ್ಲಸ್ 2,000 ಎಷ್ಟಾಗುತ್ತೆ 12,000 ಆಗಿದೆ. ಸೊ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಸೊ ನಾನು ಇಲ್ಲಿ ನೋಡಿದ್ದೀನಿ ಆಲ್ರೆಡಿ ಮೊದಲಿಗೆ. ಸೊ ಕಡಿಮೆ ಇದೆ ಅಮೌಂಟ್, ಸೊ ಅದಕ್ಕೆ ನಾನು ಇಷ್ಟು ಅಮೌಂಟ್ಸ್ಗಳನ್ನು ಬರ್ದಿದ್ದೀನಿ. ಸೊ ಇಲ್ಲಿ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಅವಿಷ್ಟು ಅಮೌಂಟ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಪಿ ಕಾಲಮ್ ಎಷ್ಟಿದೆ 34,000 ಇದೆ, 34,000 ಇದೆ, ಅದನ್ನು ಬರೀಬೇಕು. ಆನಂತರ ಕ್ಯೂ ಕಾಲಮ್ 14,000 ಇದೆ, ಆರ್ ಕಾಲಮ್ ಎಷ್ಟಿದೆ 12,000 ಇದೆ, 12,000 ಬರೀತೀವಿ. ಸೊ ಈ ತರ ನಾವು ಏನು ಮಾಡಬೇಕು, ಇಲ್ಲ ಅಮೌಂಟ್ಸ್ಗಳನ್ನು ಬರೀಬೇಕು. ಸೊ ಈಗ ನಾವೇನ್ ಮಾಡಬೇಕು, ಇಲ್ಲಿ ಬ್ಯಾಲೆನ್ಸ್ ಉಳಿಯುತ್ತೆ. ಸೊ ಡೆಬಿಟ್ ಸೈಡ್ ಅಮೌಂಟ್ ಕಡಿಮೆ ಇದೆ ಅಂತಂದ್ರೆ ಅಲ್ಲಿ ಬ್ಯಾಲೆನ್ಸ್ ಉಳಿಯುತ್ತೆ. ಸೊ ಈಗ ಏನ್ ಮಾಡಬೇಕು, ಮೊದಲಿಗೆ ಏನ್ ಮಾಡಬೇಕು, ಬ್ಯಾಲೆನ್ಸ್ ಅನ್ನ ಬರೆಯೋದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು, ಯಾರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು. ಸೊ ನಮಗೆ ಇಲ್ಲಿ ಯಾರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಆರ್ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ, ಆರ್ ಏನಾಗ್ತಾ ಇದ್ದಾನೆ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ. ಸೊ ನಾವು ಮೊದಲಿಗೆ ನಾವೇನ್ ಮಾಡಬೇಕು, ಅವನ ಅಕೌಂಟ್ಸ್ ಗಳನ್ನ ಸೆಟಲ್ ಮಾಡಬೇಕು. ಸೊ ಇಲ್ಲಿ ಬರಿಬೇಕು. ಸೊ ಇಲ್ಲಿ ಕಡಿಮೆ ಇದೆ ಅಮೌಂಟ್, ಸೊ ಅದಕ್ಕೆ ಏನಂತ ಬರೀಬೇಕು, ಟು ಆರ್ಸ್ ಲೋನ್ ಅಕೌಂಟ್ ಅಂತ ಬರೀಬೇಕು. ಅಂದ್ರೆ ನಾವು ಆರ್ಗೆ ಅಮೌಂಟ್ ಕೊಡೋದಿದೆ, ಆ ಬ್ಯಾಲೆನ್ಸ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ, ಅವನ ಲೋನ್ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಅವನಿಗೆ ನಾವು ಕೊಡಬೇಕು, ದುಡ್ಡನ್ನ ಕೊಡಬೇಕು. ಸೊ ಅಂದ್ರೆ ನಮ್ಗೆ ಏನಾದ ಅವನು ಸಾಲಗಾರ. ಸೊ ನಾವು ಸಾಲಗಾರ ಆದ್ವಿ ಅವನಿಗೆ. ಸೊ ಅದಕ್ಕೆ ನಾವು ಏನ್ ಹೇಳ್ತೀವಿ, ಟು ಆರ್ಸ್ ಲೋನ್ ಅಕೌಂಟ್ ಅಂತ ಬರಬೇಕು. ಆ ಅಕೌಂಟಿಗೆ ನಾವೇನ್ ಮಾಡಬೇಕು, ಅವನಿಗೆ ಎಷ್ಟು ದುಡ್ಡನ್ನ ಕೊಡೋದಿದೆ ಸೊ ಅದನ್ನ ನಾವೇನ್ ಮಾಡಬೇಕು, ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಪಿ ಕಾಲಮ್ ಡ್ಯಾಶ್ ಹಾಕಬೇಕು, ಯಾಕಂದ್ರೆ ಆರ್ ಇದೆ. ಕ್ಯೂ ಕಾಲಮ್ ಡ್ಯಾಶ್ ಹಾಕಬೇಕು. ಸೊ ಆರ್ಗೆ ಎಷ್ಟು ಅಮೌಂಟ್ ಅನ್ನ ಕೊಡ್ಬೇಕು ನಾವು, ಸೊ ನೋಡ್ಬೇಕು. ಸೊ ಟೋಟಲ್ ಎಷ್ಟಿದೆ 12,000 ಇದೆ, ಅದರಲ್ಲಿ 100 ರೂಪೀಸ್ ಅವನಿಂದ ನಾವು ಇಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವನಿಗೆ ಇನ್ನೂ ಎಷ್ಟು ಕೊಡ್ಬೇಕು, ನಾವು 11,900 ರೂಪೀಸ್ ಅನ್ನ ನಾವು ಅವನಿಗೆ ಪೇಮೆಂಟ್ ಅನ್ನ ಮಾಡಬೇಕು. ಸೊ ಇದಿಷ್ಟು ಆರ್ ನ ಲೋನ್ ಅಕೌಂಟ್ ಆಗಿದೆ. ಸೊ ಈ ತರ ಮಾಡಬೇಕು. ಎಲ್ಲಾ ಅಕೌಂಟ್ಸ್ ಗಳನ್ನ, ಎಲ್ಲಾ ಎಂಟ್ರೀಸ್ ಗಳನ್ನ ಬರೋದ್ಮೇಲೆ ನಾವೇನ್ ಮಾಡಬೇಕು, ಯಾರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಸೊ ಅವ್ರ ಅಕೌಂಟ್ ಅನ್ನ ನಾವು ಮೊದಲಿಗೆ ಕ್ಲೋಸ್ ಮಾಡಬೇಕು. ಟು ಆರ್ಸ್ ಲೋನ್ ಅಕೌಂಟ್ ಅಂತ ಬರೀಬೇಕು. ಸೊ ಬಂದು 11,900 ಬರೀಬೇಕು. ಸೊ ಆ ನಂತರ ನಾವೇನ್ ಮಾಡಬೇಕು, ಟು ಬ್ಯಾಲೆನ್ಸ್. ಸೊ ಈಗ ನಾವೇನ್ ಮಾಡಬೇಕು, ರಿಮೈನಿಂಗ್ ಪಾರ್ಟ್ನರ್ಸ್ ಗಳ ಬ್ಯಾಲೆನ್ಸ್ ಅನ್ನು ನಾವೇನ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಸೊ ಟು ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ ಬರೀಬೇಕು. ಬ್ರಾಕೆಟ್ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀಬೇಕು. ಸೊ ಎಷ್ಟು ಬ್ಯಾಲೆನ್ಸ್ ಇದೆ ಅದನ್ನು ನಾವು ಪಾರ್ಟ್ನರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ಆರ್ ನ ಕಾಲಮ್ ಅಲ್ಲಿ ನಾವು ಏನು ಬರೆಯೋದಿಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಆರ್ ನ ಕಾಲಮ್ ಅನ್ನ ಕ್ಲೋಸ್ ಮಾಡಿಬಿಟ್ಟಿದೀವಿ, ಆರ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಿದೀವಿ. ಸೊ ಇಲ್ಲಿ ಉಳಿಯೋದು ಯಾವುದು, ಪಿ ಮತ್ತೆ ಕ್ಯೂ ಉಳಿದಿದ್ದಾರೆ. ಸೊ 34,000 ಇದೆ. ಸೊ ಇಲ್ಲಿ 34,000 ಇದೆ. 200 ನಾವು ಅವರಿಂದ ಇಸ್ಕೊಳ್ಬೇಕು ಅಂತಂದ್ರೆ ಎಷ್ಟಾಗುತ್ತೆ, 33,800 ರೂಪೀಸ್ ಬ್ಯಾಲೆನ್ಸ್ ಉಳಿಯುತ್ತೆ. 33,800 ರೂಪೀಸ್ ಉಳಿಯುತ್ತೆ. ಸೊ ಅದೇ ತರ 14,000 ಇದೆ ಕ್ಯೂ. ಸೊ 14,000 ಅಲ್ಲಿ 200 ರೂಪೀಸ್ ನಾವು ಇಸ್ಕೊಳ್ಬೇಕು, ಅಂದ್ರೆ ಅವ್ರಿಗೆ ಇನ್ನೂ ಎಷ್ಟು ಕೊಡ್ಬೇಕು, ಎಷ್ಟು ಬ್ಯಾಲೆನ್ಸ್ ಉಳಿದಿದೆ, 13,800 ಉಳಿದಿದೆ. ಎಷ್ಟು ಉಳಿದಿದೆ, 13,800 ರೂಪೀಸ್ ಉಳಿದಿದೆ. ಸೊ ಇವಿಷ್ಟು ಪಾರ್ಟ್ನರ್ಸ್ ಗಳ ಬ್ಯಾಲೆನ್ಸ್ ಆಗಿದೆ. ಸೊ ಇಷ್ಟು ಪಾರ್ಟ್ನರ್ಸ್ ಗಳ ಬ್ಯಾಲೆನ್ಸ್ ಆಗಿದೆ. ಸೊ ಇದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಪಾರ್ಟ್ನರ್ಸ್ ಅಕೌಂಟ್ ಅನ್ನ ಹಾಕಿರ್ತೀವಿ. ಸೊ ಇದು ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ ಏನಿದೆ, ಸೊ ಯಾರ್ಯಾವ್ದಿದೆ, ಪಿ ಮತ್ತೆ ಕ್ಯೂ ಇದೆ, ಕ್ಯಾಪಿಟಲ್ಸ್ ಇದೆ, ಕ್ಯಾಪಿಟಲ್ಸ್ ಅಂತ ಕರೀತಾರೆ. ಸೊ 33,800 ಪಿ ಇದೆ, ಕ್ಯೂ ಎಷ್ಟಿದೆ 13,800 ಇದೆ. ಆನಂತರ ನಮಗೆ ಆರ್ ಇಲ್ಲ, ಡ್ಯಾಶ್ ಇದೆ. ಸೊ ಆರ್ ಏನಿದೆ, ಆರ್ಸ್ ಲೋನ್ ಅಕೌಂಟ್ ಅಂತ ಇದೆ 11,900. ಸೊ ಅದಕ್ಕೆ ಇದು ಕ್ಯಾಪಿಟಲ್ಸ್ ಅಲ್ಲಿ ಬರೋದಿಲ್ಲ. ಸೊ ಇದು ಸಪರೇಟ್ ಆಗಿ ಆರ್ಸ್ ಲೋನ್ ಅಕೌಂಟ್ ಅಂತ ಎಷ್ಟು ಬರುತ್ತೆ, 11,900 ಬರುತ್ತೆ. ಸೊ ಈ ತರ ನಾವೇನ್ ಮಾಡಬೇಕು, ಪಾರ್ಟ್ನರ್ಸ್ ಅಕೌಂಟ್ ಗಳನ್ನ ಏನ್ ಮಾಡಬೇಕು, ಇಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಇದಾದ್ಮೇಲೆ ನಾವೇನ್ ಮಾಡ್ತೀವಿ, ಸೊ ಇದು ಸೆಕೆಂಡ್ ಅಕೌಂಟ್ ಆಗಿದೆ. ಇದಾದ್ಮೇಲೆ ನಾವೇನ್ ಮಾಡ್ತೇವೆ, ರಿವೈಸ್ ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಹಳೆ ಪಾರ್ಟ್ನರ್ ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಅದಾದ ನಂತರ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಏನಿರ್ತಾರೆ ಸೊ ಅವರ ಇನ್ಫಾರ್ಮೇಶನ್ ಅಲ್ಲಿ ನಮಗೆ ಸಿಗುತ್ತೆ. ಸೊ ಸ್ಟೂಡೆಂಟ್ಸ್, ಈಗ ನಾವು ಥರ್ಡ್ ಅಕೌಂಟ್ಗೆ ಹೋಗ್ತಾ ಇದೀವಿ, ಅಂದ್ರೆ ಬ್ಯಾಲೆನ್ಸ್ ಶೀಟ್ ಹಾಕ್ತಾ ಇದೀವಿ. ಸೊ ಹೆಡಿಂಗ್ ಬರ್ತಿದ್ದೀನಿ, ರಿವೈಸ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018 ಅಂತ ಬರ್ತಿದ್ದೀನಿ. ಡೇಟ್ ಕೂಡ ಕೊಟ್ಟಿದ್ದಾರೆ ನಮಗೆ. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಅಂತ ಬರ್ತಿದ್ದೀನಿ. ನಾವು ಎಸ್ಪೆಷಲಿ ಬ್ಯಾಲೆನ್ಸ್ ಶೀಟ್ ಹಾಕುವಾಗ ನಾವೇನ್ ಮಾಡ್ತೀವಿ, ಹಳೆ ಬ್ಯಾಲೆನ್ಸ್ ಶೀಟ್ ಅನ್ನ ಅಲ್ಲಿ ಅಸೆಟ್ಸ್ ಯಾವ ತರ ಇದ್ವು, ಲಯಬಿಲಿಟೀಸ್ ಯಾವ ತರ ಇದ್ವು ಅವನಷ್ಟು ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡಿ ನಾವೇನ್ ಮಾಡ್ತೀವಿ, ಇಲ್ಲಿ ಅಕೌಂಟ್ಸ್ ಗಳನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಮೊದಲಿಗೆ ನಾವು ಲಯಬಿಲಿಟಿ ಸೈಡ್ ಬರ್ತಾ ಇದ್ದೀವಿ. ಸೊ ಲಯಬಿಲಿಟೀಸ್ ಅಲ್ಲಿ ನೋಡಬೇಕು. ಸೊ ನಮಗೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ಸ್ ಅನ್ನ ಬಿಟ್ಟು ಮತ್ತೆ ಯಾವಾದರೂ ಲಯಬಿಲಿಟೀಸ್ ಇದ್ದಾವ ಅಂತ ನೋಡಬೇಕು. ಸೊ ಕ್ಯಾಪಿಟಲ್ಸ್ ಅನ್ನ ಬಿಟ್ಟು ಏನಿತ್ತು,
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇತ್ತು, ಸೊ ಅದನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ ಪಾರ್ಟ್ನರ್ಸ್ ಅಕೌಂಟಿಗೆ, ಸೊ ಅದಕ್ಕೆ ಅದು ಬರೋದಿಲ್ಲ. ಆನಂತರ ನಮಗೆ ಕ್ರೆಡಿಟರ್ಸ್ ಇತ್ತು, ಸೊ ಕ್ರೆಡಿಟರ್ಸ್ನ ನಾವು ಎಲ್ಲೂ ಕನ್ಸಿಡರ್ ಮಾಡಿಲ್ಲ, ಎಲ್ಲೂ ತೊಗೊಂಡಿಲ್ಲ. ಸೊ ಇಲ್ಲಿ ನಾವೇನು ಮಾಡಬೇಕು, ಕ್ರೆಡಿಟರ್ಸನ್ನು ನಾವು ರೆಕಾರ್ಡ್ ಮಾಡಬೇಕು. ಸೊ ಇಲ್ಲಿ ಬರೀಬೇಕು ಲಯಬಿಲಿಟಿ ಸೈಡ್ ಕ್ರೆಡಿಟರ್ಸ್ ಅಂತ ಬರೀಬೇಕು. ಕ್ರೆಡಿಟರ್ಸ್ ಎಷ್ಟು ಅಮೌಂಟ್ ಇದೆ ನೋಡಬೇಕು. ಸೊ ಅಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ ಎಷ್ಟು ಅಮೌಂಟ್ ಇದೆ, 15,000 ಇದೆ. ಸೊ ಅದಕ್ಕೆ ಯಾವುದೇ ಥರದ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಅದಕ್ಕೆ ನಾವು 15,000 ಡೈರೆಕ್ಟಾಗಿ ಬರೀಬೇಕು. ಆನಂತರ ನಾವೇನು ಮಾಡಬೇಕು, ಕ್ಯಾಪಿಟಲ್ಸ್ ಇದೆ. ಸೊ ಪಾರ್ಟ್ನರ್ಸ್ಗಳ ಕ್ಯಾಪಿಟಲ್ಸ್ ಇದೆ, ಸೊ ಅದಕ್ಕೆ ಕ್ಯಾಪಿಟಲ್ಸ್ ಅಂತ ಹೆಡಿಂಗ್ ಬರೀಬೇಕು, ಕ್ಯಾಪಿಟಲ್ಸ್. ಸೊ ಇದನ್ನ ಬರೆಯುವಾಗ ನಾವು ಕರೆಕ್ಟಾಗಿ ಕೇರ್ಫುಲ್ಲಿ ಬರೀಬೇಕು. ಸೊ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ಏನಿದೆ, PQR ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಇದು ರಿವೈಸ್ ಬ್ಯಾಲೆನ್ಸ್ ಶೀಟ್ ಆಗಿರೋದ್ರಿಂದ ಏನಾಗುತ್ತೆ, ಆರ್ ನ ಕ್ಯಾಪಿಟಲ್ ಇಲ್ಲಿ ಬರೋದಿಲ್ಲ. ಸೊ ಆರ್ ನ ಅಕೌಂಟ್ ಸಪರೇಟ್ ಆಗಿ ಬರುತ್ತೆ. ಸೊ P and Q ಏನಿದ್ದಾರೆ, ಸೊ ಅವರ ಕ್ಯಾಪಿಟಲ್ಸ್ ಅನ್ನು ನಾವು ಇಲ್ಲಿ ಬರ್ಕೊಳ್ತೀವಿ. ಸೊ P and Q. ಸೊ P ನ ಕ್ಯಾಪಿಟಲ್ ಎಷ್ಟು ಉಳಿದಿದೆ ನೋಡಬೇಕು. ಸೊ ಇದು ಹೆಂಗ್ ಗೊತ್ತಾಗುತ್ತೆ, ನಾವು ಪಾರ್ಟ್ನರ್ಸ್ ಅಕೌಂಟ್ ಅನ್ನು ಇಲ್ಲಿ ಹಾಕಿದ್ದೀವಿ. ಸೊ ಅದರಲ್ಲಿ ಬ್ಯಾಲೆನ್ಸ್ ಉಳಿದಿದೆ, ಪಾರ್ಟ್ನರ್ಸ್ಗಳ ಬ್ಯಾಲೆನ್ಸ್ ಉಳಿದಿದೆ. ಸೊ ಆ ಬ್ಯಾಲೆನ್ಸ್ ಅನ್ನು ನಾವು ಇಲ್ಲಿ ಬರೀತೀವಿ ಕ್ಯಾಪಿಟಲ್ಸ್ ಅನ್ನ. ಸೊ ಎಷ್ಟಿದೆ ಬ್ಯಾಲೆನ್ಸ್, 33,800 ಇದೆ. P ನ ಬ್ಯಾಲೆನ್ಸ್ 33,800. Q ನ ಬ್ಯಾಲೆನ್ಸ್ ಎಷ್ಟಿದೆ, 13,800 ಇದೆ. ಎಷ್ಟಿದೆ, 13,800 ಇದೆ. ಸೊ ಇವೆರಡೂ ಟೋಟಲ್ ಮಾಡಬೇಕು, ಎಷ್ಟಾಗುತ್ತೆ, 47,600 ಆಗುತ್ತೆ. ಎಷ್ಟಾಗುತ್ತೆ, 47,600 ಆಗುತ್ತೆ. ಸೊ ಇವೆರಡನ್ನೇ ಟೋಟಲ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಆರ್ ನ ಅಕೌಂಟ್ ಇಲ್ಲಿ ಬರೋದಿಲ್ಲ. ಸೊ ಆರ್ ನ ಅಕೌಂಟ್ ಇಲ್ಲಿ ಕ್ಲೋಸ್ ಆಗ್ತಾ ಬರುತ್ತೆ. ಸೊ ಪಾರ್ಟ್ನರ್ಶಿಪ್ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡುವಾಗ ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಆರ್ಸ್ ಲೋನ್ ಅಕೌಂಟ್ ಅಂತ ಬರ್ದಿದ್ದೀವಿ ಡೆಬಿಟ್ ಸೈಡ್. ಸೊ ಅದನ್ನ ನೋಡಿ, ಸೊ ಅದನ್ನ ಸಪ್ರೇಟ್ ಆಗಿ ನಾವೇನ್ ಮಾಡಬೇಕು, ಲಯಬಿಲಿಟೀಸ್ ಅಲ್ಲಿ ಬರೀಬೇಕು. ಸೊ ಏನಂತ ಬರ್ದಿದ್ದೀವಿ, ಆರ್ಸ್ ಲೋನ್ ಅಕೌಂಟ್ ಅಂತ ಬರ್ದಿದ್ದೀವಿ. ಸೊ ಅದನ್ನ ಆ ಬ್ಯಾಲೆನ್ಸ್ ಅನ್ನ ನಾವೇನ್ ಮಾಡಬೇಕು, ಆರ್ ಅಕೌಂಟಿಗೆ ನಾವೇನ್ ಮಾಡಬೇಕು, ಅದನ್ನ ಬರೀಬೇಕು. ಎಷ್ಟಿದೆ ಬ್ಯಾಲೆನ್ಸ್, 11,900 ಬ್ಯಾಲೆನ್ಸ್ ಇದೆ. ಸೊ ಆ ಬ್ಯಾಲೆನ್ಸ್ ಅನ್ನು ನಾವು ಆರ್ಗೆ ಕೊಡಬೇಕು. ಸೊ ಅವನ್ನ ಆರ್ ಲೋನ್ ಅಕೌಂಟ್ ಅಂತ ನಾವು ಅದನ್ನ ಟ್ರೀಟ್ ಮಾಡ್ತೀವಿ. ಸೊ ಅದನ್ನ ಬರ್ದಿದ್ದೀವಿ. ಸೊ ಇದಿಷ್ಟು ಲಯಬಿಲಿಟಿ ಸೈಡ್ ಅಮೌಂಟ್ ಟ್ರಾನ್ಸಾಕ್ಷನ್ಸ್ಗಳು ಆಗಿದ್ದಾವೆ. ಸೊ ಈಗ ನಾವೇನು ಮಾಡ್ತೀವಿ, ಎಸೆಟ್ ಸೈಡ್ ಹೋಗ್ತೀವಿ. ಸೊ ಎಸೆಟ್ಸ್ ಅಲ್ಲಿ ಯಾವ ಬರ್ತವೆ ಅವನ್ನ ಬರ್ತಾ ಹೋಗ್ತೀವಿ. ಸೊ ಹಳೆ ಬ್ಯಾಲೆನ್ಸ್ ಶೀಟ್ ಅನ್ನು ತೆಗೀರಿ. ಸೊ ಅಲ್ಲಿ ನೋಡಿ, ಅಲ್ಲಿ ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ಪ್ಲಾಂಟ್ ಅಂಡ್ ಮಿಷನರಿ ಅಂತ ಕೊಟ್ಟಿದ್ದಾರೆ. ಪ್ಲಾಂಟ್ ಅಂಡ್ ಮಿಷನರಿ. ಸೊ ಪ್ಲಾಂಟ್ ಅಂಡ್ ಮಿಷನರಿಗೆ ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ನೋಡಬೇಕು. ಸೊ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಪ್ಲಾಂಟ್ ಅಂಡ್ ಮಿಷನರಿ. ನಮ್ಗೆ ಹೇಗೆ ಗೊತ್ತಾಗುತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ಯಾವ್ಯಾವ ರೆಕಾರ್ಡ್ಸ್ಗಳನ್ನು ಮಾಡಿರ್ತೀವಿ. ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಅಡ್ಜಸ್ಟ್ಮೆಂಟ್ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಚೆಕ್ ಮಾಡಿ, ಪ್ಲಾಂಟ್ ಅಂಡ್ ಮಿಷನರಿ ಏನಾಗಿದೆ, ರೆಡ್ಯೂಸ್ ಆಗಿದೆ ವ್ಯಾಲ್ಯೂ, ಕಡಿಮೆ ಆಗಿದೆ ವ್ಯಾಲ್ಯೂ. ಸೊ ಅದನ್ನ ನೀವು ರೆಕಾರ್ಡ್ ಮಾಡಿದ್ದೀರಿ ಡೆಬಿಟ್ ಸೈಡ್. ಸೊ ಅಂದ್ರೆ ಏನಾಗುತ್ತೆ, ಪ್ಲಾಂಟ್ ಅಂಡ್ ಮಿಷನರಿ ಎಷ್ಟಿತ್ತು, 20,000 ಇತ್ತು. ಸೊ ಈಗ ಎಷ್ಟಾಗಿದೆ, 18,000 ಆಗಿದೆ. ರಿವ್ಯಾಲ್ಯೂ ಆಗಿದೆ 18,000 ಆಗಿದೆ. ಸೊ ಕಡಿಮೆ ಆಗಿದೆ. ಸೊ ಇಲ್ಲಿ ಲೆಸ್ ಮಾಡಬೇಕು. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಲೆಸ್ ಅಂತ ಬರೀಬೇಕು, ಡೆಪ್ರಿಸಿಯೇಷನ್ ಅಂತ ಬರೀಬೇಕು. ಸೊ ವ್ಯಾಲ್ಯೂ ಎಷ್ಟಿದೆ, ಮೊದಲಿನ ವ್ಯಾಲ್ಯೂ 20,000 ಇದೆ. ಸೊ ಇದನ್ನ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ 20,000. ಸೊ ಈಗ ಏನು ಮಾಡ್ತಾ ಇದ್ದೀರಿ, 2,000 ಮೈನಸ್ ಮಾಡ್ತಾ ಇದ್ದೀರಿ, ಕಡಿಮೆ ಆಗಿದೆ. ಸೊ ಎಷ್ಟಾಗುತ್ತೆ, 18,000 ಆಗುತ್ತೆ. ಎಷ್ಟಾಗುತ್ತೆ, 18,000 ಆಗುತ್ತೆ. ಆ 18,000 ಅನ್ನ ನೀವು ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕು, ಟೋಟಲ್ ಅಮೌಂಟ್ ಕಾಲಮ್ ಅಲ್ಲಿ. ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ಇದೆ ಸ್ಟಾಕ್ ಇದೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ ಸ್ಟಾಕ್. ಸೊ ಸ್ಟಾಕ್ಗೆ ನಿಮಗೆ ಯಾವುದೇ ತರಹದ ಅಡ್ಜಸ್ಟ್ಮೆಂಟ್ ಇಲ್ಲ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಿಮಗೆ ಯಾವುದೇ ತರಹದ ಅಡ್ಜಸ್ಟ್ಮೆಂಟ್ ನೀವು ಮಾಡಿಲ್ಲ. ಸೊ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ, 10,000 ಇದೆ. ಸೊ ಡೈರೆಕ್ಟ್ ಆಗಿ 10,000 ಬರೀರಿ, 10,000. ಥರ್ಡ್ ಒನ್ ನಮ್ಗೆ ಏನು ಕೊಟ್ಟಿದ್ದಾರೆ, ಡೆಟಾರ್ಸ್ ಅನ್ನ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಅನ್ನ ತೆಗೀರಿ, ನೋಡಿ ಬ್ಯಾಲೆನ್ಸ್ ಶೀಟ್ ಅನ್ನ, ಹಳೆ ಬ್ಯಾಲೆನ್ಸ್ ಶೀಟ್ ಅನ್ನ. ಸೊ ಡೆಟಾರ್ಸ್ ವ್ಯಾಲ್ಯೂ ಎಷ್ಟಿದೆ, 20,000 ಇದೆ. ಸೊ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಅಡ್ಜಸ್ಟ್ಮೆಂಟ್ ಇದ್ರೆ ಮಾತ್ರ ನೀವು ಇನ್ನರ್ ಕಾಲಮ್ ಅಲ್ಲಿ ಬರೀಬೇಕು, ಇಲ್ಲದೆ ಇದ್ದಲ್ಲಿ ನೀವು ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ನೀವು ಬರೀಬಹುದು. ಸೊ ಡೆಟರ್ಸ್ಗೆ ನಾವು ಏನು ಮಾಡಿದೀವಿ, ಪ್ರಾವಿಷನ್ ಅನ್ನು ಮಾಡ್ತೀವಿ. ಸೊ ಪ್ರಾವಿಷನ್ ಅಂದ್ರೆ ಕಡಿಮೆ ಆಗ್ತಾ ಇದೆ ವ್ಯಾಲ್ಯೂ. ಸೊ 20,000 ಬರಬೇಕಾಗಿತ್ತು, ಎಷ್ಟು ಬರ್ತಾ ಇದೆ, 19,000 ಅಷ್ಟೇ ಬರ್ತಾ ಇದೆ. ಆ 1,000 ಏನಾಯ್ತು, ಅದು ಬ್ಯಾಡ್ ಡೆಟ್ಸ್ ಪ್ರಾವಿಷನ್, PDD ಅಂತ ಬರ್ದಿದ್ದೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರ್ತಿದ್ದೀವಿ. ಸೊ ನಮ್ಗೇನು ದುಡ್ಡು ಬರೋದಿತ್ತು, 20,000 ಬರೋದಿತ್ತು, ಎಷ್ಟು ಬರ್ತಾ ಇದೆ, 19,000 ಬರ್ತಾ ಇದೆ. 1,000 ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಬ್ರಾಕೆಟ್ ಅಲ್ಲಿ ಇಲ್ಲಿ ಬರೋದು ಮೈನಸ್ ಅಂತ ಬರೋದು, PDD ಅಂತ ಬರೀಬೇಕು. ಎಷ್ಟು ಕಡಿಮೆ ಆಗಿದೆ, 1,000 ಕಡಿಮೆ ಆಗಿದೆ. ಸೊ ಮೈನಸ್ ಮಾಡಬೇಕು, ಎಷ್ಟಾಗುತ್ತೆ, 19,000 ಆಗುತ್ತೆ. ಸೊ ಆ 19,000 ನಾವು ಏನು ಮಾಡಬೇಕು, ಇಲ್ಲಿ ಬರೀಬೇಕು. ಇನ್ನೊಂದು ಐಟಮ್ ಇದೆ, ಲಾಸ್ಟ್ ಐಟಮ್ ಇದೆ, ಏನಿದೆ, ಬಿಲ್ಡಿಂಗ್ಸ್ ಇದೆ. ಸೊ ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ.
ಅದಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ಲಿ ನೋಡಿ ಬಿಲ್ಡಿಂಗ್ಸ್ ಅಡ್ಜಸ್ಟ್ಮೆಂಟ್ ಮಾಡಿದೀವಿ, ನಾವು ಕ್ರೆಡಿಟ್ ಸೈಡ್ ಬರ್ದಿದೀವಿ. ಏನಾಗಿದೆ, ಬಿಲ್ಡಿಂಗ್ಸ್ ಜಾಸ್ತಿ ಆಗಿದೆ ವ್ಯಾಲ್ಯೂ. ಸೊ ಇಲ್ಲಿ ಏನಾಗುತ್ತೆ, ನಮ್ಗೆ ಎಷ್ಟಿತ್ತು, 25,000 ಇತ್ತು. ಸೊ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ, 2,500 ಜಾಸ್ತಿ ಆಗಿದೆ. ಸೊ ಅದನ್ನ ನಾವೇನ್ ಮಾಡಬೇಕು, ಇಲ್ಲಿ ಆಡ್ ಮಾಡಬೇಕು. ಸೊ ಬಿಲ್ಡಿಂಗ್ಸ್ ವ್ಯಾಲ್ಯೂ 25,000 ಇದೆ. ಸೊ ಅದನ್ನ ಬರೀಬೇಕು 25,000. ಸೊ ಇಲ್ಲಿ ಆಡ್ ಅಂತ ಬರೀಬೇಕು, ಪ್ಲಸ್ ಬರೀಬೇಕು, ಅಪ್ರಿಶಿಯೇಟೆಡ್ ಅಂತ ಬರೀಬೇಕು. ಜಾಸ್ತಿ ಆಗಿದೆ, ಸೊ ಅಪ್ರಿಶಿಯೇಟೆಡ್ ಅಂತ ಕರಿತೀವಿ ನಾವು, ಅಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಎಷ್ಟು ಜಾಸ್ತಿ ಆಗಿದೆ, 2,500 ಜಾಸ್ತಿ ಆಗಿದೆ. ಸೊ ಇದು ಅಮೌಂಟ್ ನಿಮಗೆ ಏನಾಗುತ್ತೆ, ರಿವ್ಯಾಲ್ಯೂಷನ್ ಅಕೌಂಟ್ ಸಿಗುತ್ತೆ ಎಷ್ಟು ಜಾಸ್ತಿ ಆಗಿದೆ ಅಂತ, 2,500. ಸೊ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 27,500 ಆಗುತ್ತೆ. ಎಷ್ಟಾಗುತ್ತೆ, 27,500 ಆಗುತ್ತೆ. ಸೊ ಈಗ ನಾವೇನ್ ಮಾಡಿದ್ವಿ, ಎಲ್ಲ ಅಕೌಂಟ್ಸ್ಗಳನ್ನ ರೆಕಾರ್ಡ್ ಮಾಡಿದ್ವಿ. ಎಲ್ಲ ಅಕೌಂಟ್ಸ್ಗಳನ್ನ ನಾವು ರೆಕಾರ್ಡ್ ಮಾಡಿದೀವಿ. ಸೊ ಟೋಟಲ್ಸ್ ಅನ್ನ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಯಾವಾಗಲೂ ಏನಾಗುತ್ತೆ, ಎರಡು ಕಡೆ ಟ್ಯಾಲಿ ಆಗುತ್ತೆ, ಲಯಬಿಲಿಟೀಸ್ ಮತ್ತೆ ಅಸೆಟ್ಸ್. ಸೊ ಟೋಟಲ್ ಮಾಡಬೇಕು, ಯಾವ ಕಡೆಯಿಂದ ಕೂಡ ಮಾಡ್ಬೋದು. ಸೊ ಮೊದಲಿಗೆ ಲಯಬಿಲಿಟೀಸ್ ಅನ್ನು ಮಾಡೋಣ. 15,000, 47,600, 11,900 ಎಷ್ಟಾಗುತ್ತೆ, 74,500 ಆಗುತ್ತೆ. ಎಷ್ಟಾಗುತ್ತೆ, 74,500. ಸೊ ಈ ಕಡೆ ಟೋಟಲ್ ಮಾಡೋಣ. 18,000, 10,000, 19,000, 27,500. ಸೊ ಈ ಕಡೆ ಕೂಡ ಎಷ್ಟಾಗುತ್ತೆ, 74,500 ಆಗುತ್ತೆ. ಎಷ್ಟಾಗುತ್ತೆ, 74,500. ಸೊ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಸೊ ಎರಡು ಕಡೆ ಏನಾಗುತ್ತೆ, ಸೇಮ್ ಬರುತ್ತೆ, ಸಿಮಿಲರ್ ಇರುತ್ತೆ. ಸೊ ಯಾವಾಗಲೂ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ, ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಏನಾಗುತ್ತೆ, ಟ್ಯಾಲಿ ಆಗುತ್ತೆ. ಸೊ ಇಲ್ಲಿ ಸೇಮ್ ಬರುತ್ತೆ ಅಮೌಂಟ್, 74,500, 74,500. ಸೊ ಈ ತರ ಏನಾಗುತ್ತೆ, ನೀವು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕಾಗುತ್ತೆ. ತುಂಬಾ ಈಸಿ ಇದೆ, ತುಂಬಾ ಈಸಿ ಇದೆ. ನಿಮಗೆ ಕಾನ್ಸೆಪ್ಟ್ ಗಳು ಗೊತ್ತಿರಬೇಕು. ಸೊ ಮೊದಲಿಗೆ ರಿವ್ಯಾಲ್ಯೂಷನ್ ಅಕೌಂಟ್ ಹಾಕಬೇಕು. ಸೊ ಅದರಲ್ಲಿ ಯಾವ ಅಕೌಂಟ್ಸ್ ಗಳನ್ನ ರೆಕಾರ್ಡ್ ಮಾಡಬೇಕು, ಅಲ್ಲಿ ಪರ್ಸನಲ್ ಅಕೌಂಟ್ ಗಳನ್ನ ಮಾಡೋ ಹಾಗಿಲ್ಲ. ಸೊ ಬರೀ ನಾವು ಏನ್ ಮಾಡಬೇಕು, ಕಂಪನಿಗೆ ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆಯಾ, ಅದನ್ನ ನಾವು ಏನ್ ಮಾಡಬೇಕು, ಅಲ್ಲಿ ಬರೀಬೇಕು. ಆನಂತರ ನಾವು ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಬರುತ್ತೆ, ಅದನ್ನ ಪಾರ್ಟ್ನರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಪಾರ್ಟ್ನರ್ಸ್ ಅಕೌಂಟ್ಗೆ ಬಂದಾಗ ನಾವು ಏನ್ ಮಾಡಬೇಕು, ಪಾರ್ಟ್ನರ್ಸ್ ಗಳ ಪರ್ಸನಲ್ ಅಕೌಂಟ್ ಗಳನ್ನ ನಾವು ಏನ್ ಮಾಡ್ತೀವಿ, ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಆನಂತರ ನಾವೇನ್ ಮಾಡ್ತೀವಿ, ಪ್ರೀವಿಯಸ್ ಇಯರ್ ಅಲ್ಲಿ ಪ್ರಾಫಿಟ್ ಅಥವಾ ಜನರಲ್ ರಿಸರ್ವ್ ಏನಾದರೂ ಇದ್ರೆ, ಲಾಸ್ ಇದ್ರೆ ನಾವು ಅದನ್ನ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದ್ರ ಜೊತೆಗೆ ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಬಂದಿರುತ್ತೆ, ಅದನ್ನು ಕೂಡ ನಾವು ಏನ್ ಮಾಡ್ತೀವಿ, ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆನಂತರ ಅಕೌಂಟ್ ಗಳನ್ನ ಕ್ಲೋಸ್ ಮಾಡುವಾಗ ನಾವು ಏನ್ ಮಾಡ್ತೀವಿ, ಮೊದಲಿಗೆ ಯಾರು ರಿಟೈರ್ಮೆಂಟ್ ಆಗ್ತಾ ಇರ್ತಾರೆ ಅವರ ಅಕೌಂಟ್ ಗಳನ್ನ ನಾವೇನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಸೊ ನೋಡ್ಬೇಕು, ಡಿಪೆಂಡ್ಸ್ ಆನ್ ಅಡ್ಜಸ್ಟ್ಮೆಂಟ್. ಸೊ ಅವರಿಗೆ ನಾವು ಕ್ಯಾಶ್ ಅನ್ನ ಕೊಟ್ಬಿಟ್ಟಿದ್ರೆ, ಅವ್ರ ಅಕೌಂಟ್ಸ್ ಗಳನ್ನ ಸೆಟಲ್ ಮಾಡಿಬಿಟ್ಟಿದ್ರೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ತೀವಿ. ಇಲ್ಲದ ಹೋದಲ್ಲಿ ನಾವೇನ್ ಮಾಡ್ತೀವಿ, ಅವರ ಲೋನ್ ಅಕೌಂಟ್ಗೆ ಅವರ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಆನಂತರ ನಾವೇನ್ ಮಾಡ್ತೀವಿ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಗಳ ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡ್ತೀವಿ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ ಅಂತ ಬಂದು ನಾವೇನ್ ಮಾಡ್ತೀವಿ, ಆ ಬ್ಯಾಲೆನ್ಸಸ್ ಗಳನ್ನ ಬರೀತೇವೆ. ಆನಂತರ ಬ್ಯಾಲೆನ್ಸ್ ಶೀಟ್ ಗೆ ಬರ್ತೇವೆ, ರಿವೈಸ್ ಬ್ಯಾಲೆನ್ಸ್ ಶೀಟ್. ಸೊ ಅಲ್ಲಿ ಏನಾಗುತ್ತೆ, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಸೊ ಅಷ್ಟನ್ನು ನಾವು ಬರೀತೇವೆ, ಮೊದಲಿಗೆ ಕನ್ಸಿಡರ್ ಮಾಡ್ತೇವೆ. ಅದ್ರ ಜೊತೆಗೆ ಏನಾದರೂ ಜಾಸ್ತಿ ಆದ್ರೆ, ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದರೆ ಅಥವಾ ಕಡಿಮೆ ಆಗಿದೆ, ಲಯಬಿಲಿಟೀಸ್ ವ್ಯಾಲ್ಯೂ ಜಾಸ್ತಿ ಆದ್ರೆ, ಕಡಿಮೆ ಆಗಿದೆ, ಸೊ ಅಷ್ಟನ್ನು ನಾವೇನ್ ಮಾಡ್ತೇವೆ, ಅಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ತೇವೆ. ಅದ್ರ ಜೊತೆಗೆ ನಾವೇನ್ ಮಾಡ್ತೇವೆ, ಕ್ಯಾಪಿಟಲ್ಸ್ ಅಲ್ಲಿ, ಲಯಬಿಲಿಟೀಸ್ ಅಲ್ಲಿ ಕ್ಯಾಪಿಟಲ್ಸ್ ಬರ್ತವೆ. ಸೊ ಯಾರು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಇರ್ತಾರೆ ಅವರ ಕ್ಯಾಪಿಟಲ್ಸ್ ಅನ್ನ ನಾವು ಬರಿತೇವೆ. ಆನಂತರ ನಾವು ಟೋಟಲ್ ಮಾಡ್ತೇವೆ. ಆನಂತರ ರಿಟೈರಿಂಗ್ ಪಾರ್ಟ್ನರ್ ಯಾರಾದ್ರೂ ಇದ್ರೆ ಅವರಿಗೆ ನಾವು ಲೋನ್ ಅನ್ನ ಕೊಡ್ಬೇಕಾಗಿದ್ರೆ, ಅವರ ಬ್ಯಾಲೆನ್ಸ್ ಉಳಿದಿದ್ರೆ ನಾವು ಅದನ್ನ ಏನಂತ ಮಾಡ್ತೀವಿ, ಅವರ ಲೋನ್ ಅಕೌಂಟ್ ಅಂತ ಟ್ರೀಟ್ ಮಾಡಿ ಅದನ್ನ ಏನ್ ಮಾಡ್ತೀವಿ, ಅಲ್ಲಿ ಬರಿತೀವಿ. ಸೊ ಲಾಸ್ಟಿಗೆ ಏನಾಗುತ್ತೆ, ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಏನಾಗುತ್ತೆ, ಎರಡು ಕಡೆ ಏನಾಗುತ್ತೆ, ಟ್ಯಾಲಿ ಆಗುತ್ತೆ. ಸೊ ಈ ತರ ನಾವೇನ್ ಮಾಡ್ತೀವಿ, ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೇವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೇನೆ, ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಅದನ್ನ ಮಾಡ್ತೇನೆ. ಸೊ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ನಿಮ್ಗೆ ಯಾವುದೇ ತರಹದ ಈ ಪ್ರಾಬ್ಲಮ್ ಅಲ್ಲಿ ಡೌಟ್ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.